ಫಸ್ಟ್ ಸಂಖ್ಯೆ ಎಷ್ಟಿದೆ, ಡಿವಿಸರಲ್ಲಿ ಫಸ್ಟ್ ಸಂಖ್ಯೆ ಎಷ್ಟಿದೆ ಅಂತ ನೋಡೋದು. ಏನು ಮಾಡೋದು ಹೇಳಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈಗ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಈಗ ಬಿಡಿಸೋದು. ಡಿವಿಸರಲ್ಲಿ ಫಸ್ಟ್ ಅಂಕಿ ಯಾವುದು, ಡಿವಿಡೆಂಡಲ್ಲಿ ಫಸ್ಟ್ ಅಂಕಿ ಯಾವುದು. ಡಿವಿಡೆಂಡಲ್ಲಿರೋ ಸಂಖ್ಯೆ ಡಿವಿಸರ್ಗಿನ್ನ ಜಾಸ್ತಿ ಇದ್ದರೆ ಆ ಒಂದು ಅಂಕೆಯಿಂದನೇ ನನಗೆ ಟ್ರಯಲ್ ಕ್ವೋಷಂಟ್ ಸಿಗುತ್ತೆ. ಇಲ್ಲಿ 3 ಬದಲು 9 ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ತಿತ್ತು, ಡಿವಿಡೆಂಡ್ದು ಫಸ್ಟ್ ನಂಬರು ಡಿವಿಸರ್ ಫಸ್ಟ್ ನಂಬರ್ಗಿನ್ನ ಜಾಸ್ತಿ ಅಂತ ಗೊತ್ತಾಗ್ತಿತ್ತು. ಆವಾಗ ಆ ಒಂದು ನಂಬರಲ್ಲಿ ಮಗ್ಗಿನೇ ಸಾಕಾಗ್ತಿತ್ತು. ಈಗೇನಾಗಿದೆ, ಡಿವಿಡೆಂಡಲ್ಲಿರೋ ಫಸ್ಟ್ ನಂಬರ್ ಏನಾಗಿದೆ 3, ಡಿವಿಸರಲ್ಲಿ 6. ಹಾಗಾಗಿ 6ರಿಂದ 3ನ ನಾನು ಡಿವೈಡ್ ಮಾಡೋಕ್ಕಾಗಲ್ಲ. ಏನು ಮಾಡೋದು ಅವಾಗ, 30 ತೊಗೊಳ್ಳೋದು. ಏನು ಮಾಡೋದು, ನೆಕ್ಸ್ಟ್ 2 ಅಂಕಿ ಮಾಡ್ಕೊಳ್ಳೋದು. ಆ 2 ಅಂಕಿ ಮಾಡಿದ್ಮೇಲೆ 6ರಿಂದ ಭಾಗ ಆಗುತ್ತಾ, ಅದು 6 5 30 ಬರುತ್ತಲ್ಲ. ಆದರೆ 6 5 ಅಂತ ತೊಗೊಂಡ್ರೆ ನಂಗೆ ಏನಾಗುತ್ತೆ, 5 7 35, 6 33 33 ಅಂತ ಕೂಡಬೇಕಾಗತ್ತೆ. ಹೌದಾ, ಅಂದರೆ ಏನಾಗ್ಬಿಡುತ್ತೆ ಅವಾಗ ನಂಬರು ದೊಡ್ಡದಾಗಿ ಹೋಗುತ್ತೆ. ಸೊ 5 ಅಲ್ಲ ಅಂತ ಅನ್ಕೋಬೇಕು. ಆವಾಗ ಏನು ಮಾಡೋದು, 6 4 24 ಇಟ್ಕೊಳ್ಳೋಣ ಅಂತ ಇಟ್ಕೋಬೇಕು. ಯಾತಕ್ಕೆ ನಾನು 4 ಡಿಸೈಡ್ ಮಾಡಿದೆ, 5 ಮಾಡಲಿಲ್ಲ ಹೇಳಿ. 5ರಿಂದ ಮಾಡಿದ್ರೆ ನಾನು ಇದಷ್ಟರಿಂದ ಗುಣಿಸ್ಕೋಬೇಕಲ್ಲ, ಈ ಟ್ರಯಲ್ ಕ್ವೋಷಂಟಿಂದ ಗುಣಿಸಿದಾಗ ಏನಾಗುತ್ತೆ, 5 7 35, 5 6 33 33 ಆಗಿಬಿಡುತ್ತೆ. ಆಯಿತಾ. ಈಗ ಗುಣಿಸ್ಕೊಂಡ್ಮೇಲೆ ನಾನು ಇದನ್ನು ಎಲ್ಲಿಂದ ಕೆಳಗಡೆ ಬರ್ಕೋಬೇಕು ಅನ್ನೋದು ಡೌಟು. ಹೌದಾ, ಇಷ್ಟೊಂದು ಅಂಕೆ ಇದೆಯಲ್ಲ, ಎಲ್ಲಿಂದ ಬರ್ಕೋಬೇಕು ಅದನ್ನು ಅನ್ನೋದು ನೆಕ್ಸ್ಟ್ ಡೌಟು. ಸೊ ಅದಕ್ಕೆ ಏನು ಮಾಡಬೇಕು, ನಾನು ಇದನ್ನು ಈ 4ರಿಂದ ಇವಿಷ್ಟನ್ನು ಗುಣಿಸಿದ್ರೆ 4 ಅಂಕೆ ಸಂಖ್ಯೆ ಬರುತ್ತಾ 5 ಅಂಕೆ ಸಂಖ್ಯೆ ಬರುತ್ತಾ ಅಂತ ನೋಡ್ಕೋಬೇಕು. ಎಷ್ಟು ಅಂಕೆ ಸಂಖ್ಯೆ ಬರುತ್ತೆ ನೋಡಿ, ಇಲ್ಲಿ 4 6 24 ಅಂತ ಆಗೋಯ್ತು. ಏನಾಯ್ತದು ಅಲ್ಲಿಗೆ, 4 4 16, 1 4 7 28, 2 4 6 24, 2 26 ಅಂತ ಆಯಿತು. ಅಂದರೆ 5 ಅಂಕೆ ಸಂಖ್ಯೆ ಆಯಿತು. ಹೌದಾ, ಅದನ್ನು ಟ್ರೈಲ್ ಮಾಡ್ಕೋಬೇಕು. ಈ ಒಂದು ಕಡೆಯಿಂದ ಕೂಡೋದು 1 2 3 4 5 ಇಲ್ಲಿಂದ ಬರ್ಕೋಬೇಕು ಅಂತ. ಎಲ್ಲಿಂದ ಬರ್ಕೋಬೇಕು, ಹಾಂ, ಅದು ಯಾಕೆ ನೋಡಿ ಇಲ್ಲಿ ಇವಾಗ ಇದು 10⁴. ಸೊ 10⁴ಇಂದ ಇದನ್ನು ಗುಣಿಸಿದ್ರೆ ಇದು 10, ಅವಾಗ 10⁵ 5 ಅಂಕೆದು ಬರುತ್ತೆ. ಇಲ್ಲಿ 10⁻0, 10⁻1, 10⁻2, 10⁻3, 10⁻4, ಇದು 10⁻4 ಅಲ್ಲಿಗೆ ಬರುತ್ತೆ. ಸೊ ಇದರಿಂದ ಗುಣಿಸಿದಾಗ ಎಷ್ಟು ಅಂಕೆ ಬರುತ್ತೋ ಅಷ್ಟು ಅಂಕೆನ ಈ ಎಡಗಡೆಯಿಂದ ನೋಡ್ಕೊಂಡು ಬಂದು ಲಾಸ್ಟ್ ಅಲ್ಲಿಂದ ಬರ್ಕೋಬೇಕು. 4 4 16, 0 4 0 0 1, 4 7 28, 2 4 6 24, 2 26. ಇದು ಬರ್ಕೊಳ್ಳೋಕೆ ಗೊತ್ತಾಯ್ತಾ? ಇದೇ ತುಂಬ ಜನಕ್ಕೆ ಡೌಟು. ಹೌದಾ, ಎಲ್ಲಿಂದ ಬರ್ಕೊಳ್ಳೋದು ಅಂತ. ಈಗೇನು ಮಾಡೋದು ಹೇಳಿ, ಇವಾಗ 12ರಲ್ಲಿ 6, 10ರಲ್ಲಿ 1, 11ರಲ್ಲಿ 8, 9ರಲ್ಲಿ 6, 2ರಲ್ಲಿ 2. ಗೊತ್ತಾಯ್ತಾ? ಕಳೆದಿದ್ದು ಕಳಿಯೋಕ್ಕೆ ಬರುತ್ತೆ ತಾನೆ, ಅದನ್ನೇ ಹೇಳ್ಕೊಡ್ಬೇಕಾ? ನಾ ಹೊಟ್ಟೋಗ್ತೀನಿ ಮನೆಗೆ, ಕಳಿಯೋಕ್ಕೆ ಬರುತ್ತೆ ತಾನೆ. ಸರಿ, ಈಗ ಈ 0 ಅನ್ನೋರ್ನೆಲ್ಲ ಬರ್ಕೊಂಡು ಸುಮ್ಮನೆ ಅದು 6 ಥರ ಕಂಡು ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಕ್ಕೆ ಬಿಟ್ಬಿಡೋದು ಅದನ್ನು. ಆಮೇಲೆ ಏನು ಮಾಡೋದು, ಇಲ್ಲಿ ತನಕ ಭಾಗಿಸಿದ್ದೀವಿ ಅಂತಾಯಿತು. ಅಂದರೆ 30,212 ಮುಂದಿಂದು ಎಲ್ಲ 0 ಅಂತ ಅಲ್ಲಿ ತನಕ ಭಾಗಿಸಿದ್ದಾಯಿತು. ನೆಕ್ಸ್ಟ್ ಏನು ಮಾಡೋದು, ಒಬ್ಬರನ್ನ ಇಳಿಸ್ಕೊಳ್ಳೋದು. ಯಾರು? 9. ಮತ್ತೆ ಇವಾಗ ಇದು ನ್ಯೂ ಡಿವಿಡೆಂಡ್. ಏನಿದೀಗ ನ್ಯೂ ಡಿವಿಡೆಂಡು. ಮತ್ತೆ ಬರೋದು ಇದರಲ್ಲಿರೋ ಫಸ್ಟ್ ಸಂಖ್ಯೆ. ಸಾಮಾನ್ಯ ಇಲ್ಲಿ ಫಸ್ಟ್ ಸಂಖ್ಯೆಗಿನ್ನ ಕಮ್ಮಿನೇ ಇರುತ್ತೆ. ಹೌದಾ? ಹಾಂ. ಸೊ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಒಂದು ಸತಿ ಇರ್ಬೋದು. ಸೊ ಇಲ್ಲಿ ಏನು ಮಾಡ್ಬೇಕು ನೋಡಿ, ಇಲ್ಲಿ 33 ಅಂತ ಬಂತು. 6 5 30 ಅಂತ ಬಂದರೆ ಒಂದು ಸತಿ ನೋಡಬೇಕು. ನೋಡ್ಬಿಟ್ಟು ನಾನು ಒಂದು ಸತಿ ಈ ಕಡೆ ಗುಣಿಸ್ಕೊಳ್ಳೋ ಪಕ್ಕದಲ್ಲಿ ನೋಡ್ಕೊಳ್ಳೋದು. 5 4 20, 2 5 7 35, 3 5 6 33, 33 ಅಂತ ನೋಡಿಕೊಂಡು 33,520, ಇಲ್ಲಿ 33,969 ಕಮ್ಮಿ ಇದೆ, ಸೇಫ್ ಅಂತಂದ್ಬಿಟ್ಟು ಇದನ್ನು ಬರ್ಕೊಳ್ಳೋದು. ಇವಾಗ ಗೊತ್ತಾಯ್ತು ಏನು ಮಾಡೋದು ಅಂತ? ಅರ್ಥ ಆಯ್ತಾ ಇಲ್ವೋ? ಇದಕ್ಕೆ ಅದನ್ನು ಟ್ರಯಲ್ ಕೋಷಂಟ್ ಅಂತ ಯಾಕೆ ಕರಿತೀವಿ ಹೇಳಿ? ಆ ಕೋಷಂಟಿಂದ ಗುಣಿಸಿದ್ರೆ ಇದು ಕರೆಕ್ಟಾಗಿ ಬರುತ್ತಾ ಅನ್ನೋದು ನೋಡ್ಕೊಳ್ಳೋಕ್ಕೆ. ಈಗ ಕಳೆಯೋದು 9ರಲ್ಲಿ 6ರಲ್ಲಿ 2 ಹೋದರೆ, 9ರಲ್ಲಿ 5 ಹೋದರೆ, ಹೌದಾ? 0 0 ಬರ್ಕೊಂಡ್ರೆ ಸಂಕಟ ಆಗುತ್ತೆ, ಕಿತ್ತಾಕೋದು. ಆಮೇಲೆ 9 ತನಕ ಆಗೋಯ್ತಲ್ಲ, ಏನು ಅದನ್ನೇ ವಾಪಸ್ ಇಳಿಸ್ಕೊತಾ ಇರಬಾರ್ದಲ್ಲ, ಆಗೋದ್ಮೇಲೆ ಅದಕ್ಕೆ ಟಿಕ್ ಹಾಕ್ಕೊಂಡಿರೋದು. ನೆಕ್ಸ್ಟು 1. ಇದು ಬರ್ಕೊಂಡ್ಮೇಲೆ ಏನಾಯಿತು ನೋಡಿ, ಇವಾಗ 4,491 ಸ್ಟಿಲ್ ಸ್ಮಾಲರ್ ದ್ಯಾನ್ ಡಿವಿಸರ್. ಸೊ ಇಷ್ಟು ಸಾಕಾಗಲ್ಲ ಅಂತಾಯಿತು. ಏನು ಮಾಡ್ಕೋಬೇಕು ನಾನು ನೆಕ್ಸ್ಟು?
ಆ 6 ನಾನು ಇಳಿಸ್ಕೋಬೇಕು. ಯಾಕೆಂದು ಗೊತ್ತಾಯ್ತಾ? 6 ಯಾಕೆ ಇಳಿಸ್ಕೊಂಡಿದ್ದು ಗೊತ್ತಾಯ್ತಾ? ಇಲ್ಲಿ 4 ಅಂಕಿ ಇತ್ತು, 4 ಅಂಕಿ ಈ 4 ಅಂಕಿಗಿನ್ನ ಕಮ್ಮಿ ಆಯಿತು. ಒಂದು ಇಳಿಸ್ಕೊಂಡ್ರೆ ಸಾಕಾಗಲಿಲ್ಲ, ಇನ್ನೊಂದು ಇಳಿಸ್ಕೊಳ್ಳೋದು. ದೋಸೆ ಹೋಗಿದ್ವಿ, ಹಂಚಲ್ಲಿ ಜಾಗ ಇತ್ತು, ಇನ್ನೂ ಸ್ವಲ್ಪ ಹಿಟ್ಟು ತೊಗೊಂಡು ಫುಲ್ ಜಾಗ ಹಾಕೋದು. ಈಗ 416 ನ್ಯೂ ಡಿವಿಡೆಂಡ್ ಆಗ್ತಿದೆ. ಸೊ ನ್ಯೂ ಡಿವಿಡೆಂಡ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಾ ಈಗ? ಇದು ನೆಕ್ಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಇವಾಗ ಏನು ಮಾಡೋದು ಮತ್ತೆ? ಹಾಂ, ಏನಮ್ಮ? ಏನು ನಂಗೆ ಅರ್ಥ ಆಗಲಿಲ್ಲ. ಏನು 491 ಆಯಿತು. ಆಮೇಲೆ ಈ 3 ಬರ್ದಿಲ್ವಾ ನಾನು? ಏನು ಅವ್ರು ಹೇಳ್ತಾ ಇದ್ದಾರೆ? ಕೋಶಂಟ್ ಅಲ್ಲ. ಸರಿ, ವೆರಿ ಗುಡ್. ಏನು ಜಾಣ್ರು ನೀವು. ಇದು ಹೋಗೋದಿಲ್ಲ, ಕಮ್ಮಿ ಆಗೋಯ್ತು ಅಂಥೇಳಿ ಆ ಪ್ಲೇಸ್ನಲ್ಲಿ ನನಗೇನು ಕೋಶಂಟ್ ಬರಲ್ಲ. ಸಿಕ್ಕಾಪಟ್ಟೆ ಬುದ್ಧಿ ಜಾಸ್ತಿ. ಇದು ಕರೆಕ್ಟ್. ಇದು ಯಾವಾಗ ಅದು ಹೋಗಲಿಲ್ಲ ಅಂತಾದಾಗ ಏನು ಮಾಡ್ಬೇಕು ಹೇಳಿ? ಈ ಜಾಗಕ್ಕೆ ನೆಕ್ಸ್ಟ್ ನಂಬರಿಗೆ ನನಗೆ ಕೋಶಂಟು ಬರಲ್ಲ. ಅದು ಬರಲ್ಲ ಅಂತಂತಂದರೆ ನೋ ಕೌಂಟ್ ಅಂದರೆ 0 ಅಂತ. ನೋ ಕೌಂಟ್ ಹೆಂಗೆ ಮ್ಯಾಥಮೆಟಿಕ್ಸಲ್ಲಿ 0. ಬ್ರಿಲಿಯಂಟ್. ನೆಕ್ಸ್ಟು 6 ಹಾಕ್ಕೊಂಡ್ಮೇಲೆ ಏನು ಮಾಡೋದು ಇವಾಗ? ಇಲ್ಲಿ ನೋಡಿ, ಇಲ್ಲಿ ಮತ್ತೆ 4 ಹೋಗಲ್ಲ, 44. 6 7 42 ಅಂತ 7 ಬರ್ಕೊಳ್ಳೋದು, ನೋಡ್ಕೊಳ್ಳೋದು. 7 4 28, 7 7 49, 7 42, 4 46 ಆಗೋಯ್ತು. ಹೌದಾ? 7ರಿಂದ ಮಾಡಿದ್ರೆ 46 ಆಯಿತು. ಹೌದಾ? ಎಸ್ ಸರ್. 7 7 49, 4 ದಶಕ 7 42, 4 46 ಆಗೋಯ್ತು. ಇಲ್ಲೆಷ್ಟಿದೆ? 44 ಇದೆ. ಸೊ ಅಲ್ಲಿಗೆ ಇವರು ಫ್ರೆಂಡ್ ಬೇಡ, ಇವ್ರಕ್ಕಿಂತ ಒಂಚೂರು ಕಮ್ಮಿ ಹಾಕ್ಕೋಬೇಕು. ಎಷ್ಟು ಹಾಕ್ಕೋಬೇಕು? 6. ಈಗ ಅದರಿಂದ ಗುಣಿಸ್ಕೊಳ್ಳೋದು ಧೈರ್ಯವಾಗಿ. ಇಲ್ಲೂ ಅಷ್ಟೇ, 6 6 36, 5 ಅಂಕೆ ಬರುತ್ತೆ, ಸೀದಾ ಹಾಕ್ಕೊಳ್ಳೋದು. 6 4 24, 6 7 42, 6 6 36, 2 38. ಹೌದಾ? ನಾನೀಗ ಗುಣಾಕಾರ ಭಾಗಾಕಾರ ವಯಸ್ಸಾಗೋಗ್ಬಿಟ್ಟಿದ್ದೆಲ್ಲ ತಪ್ಪು ಮಾಡ್ತಾ ಇರ್ತೀನಿ. ನೀವು ಕರೆಕ್ಟಾಗಿ ನೋಡ್ಕೋಬೇಕು. 6 4 ಹೋದ್ರೆ 11 2 ಹೋದ್ರೆ, ಆಮೇಲೆ 8 2 ಹೋದ್ರೆ, ಆಮೇಲೆ 14 8 ಹೋದ್ರೆ, ಆಮೇಲೆ 3 3 ಹೋದ್ರೆ 0. ಪಾಪ ಅದು ಮಾತ್ರ ಚೆನ್ನಾಗಿ ಗೊತ್ತು. ಈಗ 6692 ಏನು? ಇದಕ್ಕಿಂತ ಕಮ್ಮಿ ಇದೆ, ಆದ್ದರಿಂದ ಸೇಫ್. ಸರಿನಾ? ಅಂದರೆ ಈ ಟ್ರಯಲ್ ಕೋಶಂಟ್ 6 ಸರಿ ಅಂತಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? 8 ಇಳಿಸ್ಕೊಳ್ಳೋದು. ಹೌದಾ? ಸೊ ಇಲ್ಲಿ ಬಂದಿದ್ದು ನ್ಯೂ ಡಿವಿಡೆಂಡನ್ನು ಡಿವೈಡ್ ಮಾಡೋಕ್ಕಾಗದ್ರೆ ಏನು ಮಾಡ್ತೀವಿ? 0 ಹಾಕ್ಕೋತೀವಿ. ಆಮೇಲೆ ಇನ್ನೊಂದು ಅಂದರೆ ಒಂದು ಸತಿ ಇಳಿಸ್ಕೊಂಡ ಮೇಲೂ ಆಗದೆ ಹೋದರೆ 0 ಹಾಕೋದು. ಇಲ್ಲ, ನೆಕ್ಸ್ಟ್ ಇಳಿಸ್ಕೊಳ್ಳೋದಕ್ಕೆ ಮುಂಚೆ ಆಮೇಲೆ ನೆಕ್ಸ್ಟ್ ಇಳಿಸ್ಕೊಂಡು ಮಾಡೋದು. ಈಗ ಎಷ್ಟು ಇವಾಗ? 6 11 66 ಮಾಡಿದ್ರೆ ಆಗೋದಿಲ್ಲ. 6 1 ಅಂತ ಮಾಡಿ ನೋಡುತ್ತೀವ, ಆಗೋದಿಲ್ಲ. ಎಷ್ಟು ಮಾಡ್ಬೇಕು ನೋಡಿ ಇವಾಗ? ಎಷ್ಟು ಮಾಡಬೇಕು? ಈ ಟ್ರಯಲ್ ಕೋಶಂಟ್ ಎಷ್ಟು ಹೇಳಿ ನೋಡೋಣ. 7 8 9 10 ನೋಡಿ ಇಲ್ಲಿ. ಈಗ 67 10 67,000 ಆಗುತ್ತೆ. ಹೌದಾ? ಇಲ್ಲಿ 66,000 ಇದೆ. ಆದ್ದರಿಂದ ಅದ್ರ ಹಿಂದೆ ಎಷ್ಟು? 9. 9ರಿಂದ ಮಾಡಿದ್ರೆ ನೋಡಿ, 9 7 63, 9 6 54, 6 9 7 63, 9 6 54, 6 60 ಅಂತ ಬರುತ್ತೆ. ಸೊ 60 ಕಳೆದ್ರೆ ಇಲ್ಲಿ 6,000 ಮಾತ್ರ ಉಳಿಯುತ್ತೆ. ಹೌದಾ? ಸೊ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಎಷ್ಟು ತೊಗೋಬೇಕು ಇವಾಗ? 9. 9 4 36, 9 7 63, 9 6 54, 54 ಎಷ್ಟು? 60. 8ರಲ್ಲಿ 6 ಹೋದರೆ ಹಾಂ ತಪ್ಪ ಏನಪ್ಪ? ಹಾಂ ಇದಾ? ಇದು ಕಳೆದಿರೋದು ತಪ್ಪ? ಇದ್ರ ಮೇಲ್ಗಡೆ ಕಳೆದಿರೋದು ತಪ್ಪ? ನೋಡಿದ್ಯಾ? ಏನೋ ಜಾಣ ಹೇಳ್ತಾ ಇದ್ದೆ, ನಾನು ಸ್ವಲ್ಪ ನೋಡ್ಬಿಡೋಣ ತಡೀರಿ. ಇದೇನು ಕಳೆದಿರೋದು ತಪ್ಪಾಗಿದೆ ಹೇಳೋಗುರು?
9 6ರಲ್ಲಿ 2 ಹೋದರೆ ಹಾಂ ಗುಣಿಸಿರೋದೇ ತಪ್ಪಾ ಹಾಂ ಅದೇ ಆ ಗುಣಿಸಿರೋದು ತಪ್ಪಾಗಿದೆಯಾ ಇದು ತಪ್ಪಾಗಿದೆಯಾ ಹೌದಾ ಇನ್ಯಾವ ಸರಿಗಿಲ್ಲ ಯಾವುದು ಇದು ಕಳೆದಿರೋದಾ ಅದನ್ನು ಮಾಡಲಾ ಅದು ಸರಿಗಿದೆಯಾ ಈಗ ಯಾವ್ದು ತಪ್ಪಾಗಿರೋದು ಇದು ತಪ್ಪಾಗಿದೆಯಾ ಈಗ ಇನ್ನೊಂದ್ಸತಿ ಗುಣಿಸ್ಬೇಕಾ ಇದನ್ನ 6ರಿಂದ ತಾನೇ ಗುಣಿಸ್ಬೇಕಾಗಿರೋದು ನೆಕ್ಸ್ಟು 6 4 24 2 6 7 42 4 6 6 36 4 37 ಸರಿನಾ ಹಾಂ ಏನಪ್ಪ ಇದು ತಪ್ಪಾಗಿರೋದು ಎಷ್ಟದು 6 4 24 ಇದೆರಡು ಹಂಗೆ ಉಳಿತು 6 7 42 4 6 36 4 40 ಸರಿನಾ 6ರಲ್ಲಿ 4 ಹೋದರೆ 11ರಲ್ಲಿ 2 ಹೋದರೆ 8ರಲ್ಲಿ 2 ಹೋದರೆ 4 ಈಗ ಸರಿನಾ ಫ್ರೆಂಡೇ ಸುಖ ಅವನಿಗೆ ನೆಕ್ಸ್ಟು 8 ಈಗೇನು ಮಾಡೋದು 6 ಇದೆ 46 ಆಗುತ್ತೆ ಅಂದರೆ ಎಷ್ಟು 6 7 42 7 4 28 7 7 49 7 42 4 ಓ ಸಿಕ್ಕಾಪಟ್ಟೆ ಚೆನ್ನಾಗಿರೋದಾಗೋಗ್ಬಿಡ್ತು ಏನಾಗಿತ್ತು ಹೇಳಿ ಇಲ್ಲಿ ರಿಮೈಂಡರು 0 ಆಗೋಯ್ತು ಎಕ್ಸಾಕ್ಟ್ ಕೋಶೆಂಟ್ ಬಂದ್ಬಿಡ್ತು ಉತ್ತರ ಏನಿಡಬೇಕು ದೇರ್ ಫೋರ್ ಕೋಶೆಂಟ್ ಈಕ್ವಲ್ಸ್ ಎಷ್ಟು 0 6 7 ರಿಮೈಂಡರ್ 0 ಓಕೆ ಸಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆಲ್ಲ ಇಲ್ಲಿ ಎಲ್ಲೆಲ್ಲಿ ಡೌಟ್ ಬರುತ್ತೆ ಅಂದರೆ ಈ ಟ್ರಯಲ್ ಕೋಶೆಂಟ್ ಹೆಂಗೆ ಕಂಡುಹಿಡಿಯೋದು ಅಂತ ಅದೆಲ್ರಿಗೂ ಅರ್ಥ ಆಯ್ತಾನಪ್ಪ ಹಾಂ ಆ ಟ್ರಯಲ್ ಕೋಶೆಂಟ್ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟು ಎಲ್ಲಿಂದ ಬರ್ಕೋಬೇಕು ಅನ್ನೋದು ನೆಕ್ಸ್ಟ್ ಡೌಟು ನೆಕ್ಸ್ಟು ಎಲ್ಲಿಂದ ಬರ್ಕೋಬೇಕು ಅನ್ನೋದು ಎಷ್ಟು ಅಂಕೆ ಬರುತ್ತೋ ಅದನ್ನೇ ಹಿಂದ್ಗಡೆಯಿಂದ ಕೂಡ್ಕೊಂಡು ಅಲ್ಲಿಗೆ ಬರ್ಕೊಂಡು ಬರೋದು ಯಾತಕ್ಕೆ ನಾನು ಡಿವಿಷನ್ನೇ ಫೋಕಸ್ ಮಾಡ್ತೀನಿ ಅಂದರೆ ಅದರಲ್ಲೆಲ್ಲ ನೋಡ್ತೀರಾ ಗುಣಾಕಾರ ಭಾಗಾಕಾರ ಕೂಡೋದು ಕಳೆಯೋದು ಎಲ್ಲನೂ ಬರುತ್ತೆ ಅದು ಬಂದುಬಿಟ್ರೆ ಡಿವಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಕಲ್ತ್ಕೊಂಡ್ಬಿಡ್ಬೇಕು ಸ್ಕಿಲ್ಲು ಅದು ಬಂದರೆ ಎಲ್ ಸಿ ಎಮ್ಮು ಹೆಚ್ ಸಿ ಎಫ್ ಎಲ್ಲ ಬರೋದು ಅದು ಬಂದರೆ ಫ್ರ್ಯಾಕ್ಷನ್ ಬರೋದು ಹಾಗೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂಟಿ ಅಂತ ಕರಿತೇವೆ ನಾವು ಸೊ ಆಲ್ಜಿಬ್ರೈಕ್ ಟರ್ಮ್ ಅಂದರೆ ಏನು ಹೇಳಿದ್ದೆ ನಾನು ಇಟ್ ಈಸ್ ಎ ಮಲ್ಟಿಪಲ್ ಆಫ್ ಸೈನ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆ್ಯಂಡ್ ಲೆಟರ್ಸ್ ಆಫ್ ಡಿಫರೆಂಟ್ ಪವರ್ಸ್ ಅದು ಟರ್ಮ್ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ರೂಲ್ಸ್ ಉಪಯೋಗಿಸ್ಬೇಕು ಅಂತ ಹೇಳಿದ್ದೆ ನಾನು ಇಂಡೆಕ್ಸ್ ಕ್ಲಾಸ್ ಏನು ಉಪಯೋಗಿಸ್ತೀವಿ ಇಂಡೆಕ್ಸ್ ಕ್ಲಾಸ್ ಸೊ ಆ ಥರ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಡಿವೈಡ್ 3a² b³ x by 6a³ b² x² ಅಂತ ಇದೆ ಅಂತ ಇಟ್ಕೊಳ್ಳೋಣ ಈಗ ಇದು ಟರ್ಮ್ ಅಷ್ಟೇ ಒಂದು ಟರ್ಮ್ನ ಇನ್ನೊಂದು ಟರ್ಮಿಂದ ಡಿವೈಡ್ ಮಾಡ್ತೀವಿ ಭಾಳ ಸುಲಭ ಏನು ಬರ್ಕೊಳ್ಳೋದು ಒಬ್ರನ್ನ ಮೇಲೆ ಒಬ್ರನ್ನ ಕೆಳಗೆ ಬರ್ಕೊಳ್ಳೋದು ಆಯಿತಾ ಇದರಲ್ಲಿ ಏನೇನಿರುತ್ತೆ ನನಗೆ ತಲೆ ಕೆಟ್ಟು ಅಂದ್ಬಿಟ್ಟು ಇಲ್ಲೊಂದು ಮೈನಸ್ ಸೈನ್ ಹಾಕಿದೆ ಅಂತ ಇಟ್ಕೊಳ್ಳಿ ಅವಾಗ ಏನಿರುತ್ತೆ ಒಬ್ಬರು ಪ್ಲಸ್ ಇರ್ತಾರೆ ಇನ್ನೊಬ್ಬರು ಮೈನಸ್ ಇರ್ತಾರೆ ಇದ್ಕೊಂಡು ಹೋಗಲಿ ಸೊ ಯಾವಾಗಲೂ ಏನು ಮಾಡ್ಬೇಕು ನಾವು ಫಸ್ಟು ಡಿವಿಷನ್ ಆಫ್ ಸೈನ್ಸ್ ಏನಿರಬೇಕು ಡಿವಿಷನ್ ಆಫ್ ಸೈನ್ ಅದಕ್ಕೇನದು ಪ್ಲಸ್ ಬೈ ಪ್ಲಸ್ ಈಕ್ವಲ್ಸ್ ಮೈನಸ್ ಬೈ ಮೈನಸ್ ಈಕ್ವಲ್ಸ್ ಪ್ಲಸ್ ಅಂದರೆ ಏನು ಹೇಳಿ ಡಿವಿಷನ್ ಬೈ ಸೇಮ್ ಸೈನ್ ಗಿವ್ಸ್ ಪ್ಲಸ್ ಒಬ್ಬ ಮೇಲೊಬ್ಬ ಕೆಳಗೊಬ್ಬ ಆಗಿಬಿಟ್ರೆ ಹೋಯಿತು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಕ್ವಲ್ಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಕ್ವಲ್ಸ್ ಅಷ್ಟು ಸೊ ಡಿವಿಷನ್ ಬೈ ಸೇಮ್ ಸೈನ್ ಡಿವಿಷನ್ ಬೈ ಡಿಫ್ರೆಂಟ್ ಸೈನ್ಸ್ ಡಿಫ್ರೆಂಟ್ ಅಂದ್ರೇನು ನ್ಯೂಮಿರೇಟ್ರಲ್ಲಿ ಒಬ್ಬ ಡಿನಾಮಿನೇಟ್ರಲ್ಲಿ ಎಲ್ಲರ ಮೈನಸ್ ಇರಲಿ ಎಲ್ಲರ ಪ್ಲಸ್ ಇರಲಿ ಗೊತ್ತಾಯ್ತಾ
ಅದು ಡಿವಿಷನ್ ಬೈ ಸೈನ್. ಆಮೇಲೆ ಏನು, ಡಿವಿಷನ್ ಆಫ್ ನಂಬರ್ಸು. ಆಮೇಲೆ ಏನು ಹೇಳಿ, ನಂಬರ್ಸ್ ಅಂದ್ರೇನು, ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್. ಏನದು, ನ್ಯೂಮರಿಕಲ್ ಕೋಎಫಿಷಿಯೆಂಟ್, ಅದು ಡಿವಿಷನ್. ಆಮೇಲೆ ಲೆಟರ್ಸ್ ಆಫ್ ಸೇಮ್ ಬೇಸ್. ಆಮೇಲೇನು, ಸೇಮ್ ಬೇಸ್. ಏನು ಯೂಸ್ ಮಾಡಬೇಕು, ಯೂಸಿಂಗ್ ಏನು, ಇದನ್ನು ನಾನು ಆನ್ಲೈನ್ ಕ್ಲಾಸ್ ಮಾಡಿದಾಗ ಬರೆದು ನೋಟ್ಸೆಲ್ಲ ಇದೆ, ಅದನ್ನು ಆಮೇಲೆ ರೆಫರ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಿಕ್ಕಾಗಿ ಹೇಳಿದ್ದೀನಿ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ಈಗ ನೋಡಿ, ಇಲ್ಲಿ ಡಿವಿಷನ್ ಏನೇನಿದೆ, ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದೆ. ಆಮೇಲೆ ಏನಿದೆ, 3 ಡಿವೈಡೆಡ್ ಬೈ 6 ಇದೆ. ಲೆಟರ್ಸ್ ಆಫ್ ಸೇಮ್ ಬೇಸಲ್ಲಿ ಯಾರಿದ್ದಾರೆ, ನೆಕ್ಸ್ಟು a ಸ್ಕ್ವೇರ್ಡ್ ಬೈ a ಕ್ಯೂಬ್ ಇದೆ. ಆಮೇಲೆ ಏನಿದೆ, b ಕ್ಯೂಬ್ ಬೈ b ಸ್ಕ್ವೇರ್ಡ್ ಇದೆ. ಆಮೇಲೆ ಏನಿದೆ, ಪ್ರತಿ ಸಲ ಹಿಂಗೆ ಬರ್ಕೋತಾ ಹೋದ್ರೆ ನಿದ್ದೆ ಬಂದ್ಬಿಡುತ್ತಲ್ವಾ, ಒಂದು ಸತಿ ಗೊತ್ತಾಗಲಿ ಅಂತ ತೋರಿಸಿರೋದು. ಆಮೇಲೆ ನೀವೇನು ಮಾಡಬೇಕು, ಹುಡುಕ್ಬಿಟ್ಟು ಒಂದ್ರ ಕೆಳಗೆ ಒಂದು ಬರ್ಕೊಂಡು ಚಕ್ ಚಕ್ ಅಂತ ಮಾಡ್ತಾ ಹೋಗಬೇಕು. ಸೊ ಡಿವಿಷನ್ ಮಾಡಿ ಸೈನ್ಸ್ ಮಾಡಿದ್ರೆ ಏನು ಬಂತು, ಇಲ್ಲೇನು ಬಂತು, ಹೌದಾ, 3 2 6 ಅಂತ 2 ಅಂತ ಬರೆದ್ಬಿಡ್ತಾರೆ, ಹಾಫ್ ಬರೆಯಲ್ಲ ಹುಡುಗರು, ಗೊತ್ತಾಯ್ತಾ, ಕೇರ್ಫುಲ್ಲಾಗಿರಬೇಕು. ನೆಕ್ಸ್ಟ್ ಏನು, a ಸ್ಕ್ವೇರ್ಡ್ ಬೈ a ಕ್ಯೂಬ್ ಅಂತಂದ್ರೆ ಏನಾಗುತ್ತದೋ, a ಟು ದಿ ಪವರ್ ಆಫ್ 2 - 3 ಆಯಿತು. ಇಲ್ಲೇನಾಯಿತು, b ಟು ದಿ ಪವರ್ ಆಫ್ 3 - 2. ಇಲ್ಲಿ x ಟು ದಿ ಪವರ್ ಆಫ್. ಸೊ ಫಸ್ಟ್ ಲೆಕ್ಕ ಬರೆದಿದೆ ಅಷ್ಟೇ, ನೀವೇನು ಮಾಡಬೇಕು, ಸೀದಾ ಹೇಳ್ತಾ ಇರಬೇಕು, -12 a ಟು ದಿ ಪವರ್ ಆಫ್ -1 ಅಂದರೆ ಏನದು, 1/a. ಯಾವಾಗಲೂ ಅದಕ್ಕೋಸ್ಕರ ಏನು ಮಾಡಬೇಕು ನೀವು, ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿ ಯಾವುದು ಪವರ್ ಜಾಸ್ತಿ ಇದೆ ಅಂತ ನೋಡೋದು. ಡಿನಾಮಿನೇಟ್ರಲ್ಲಿ ಪವರ್ ಇದ್ದರೆ ಆ ಲೆಟರು ಡಿನಾಮಿನೇಟ್ರಿಗೆ ಬರುತ್ತೆ, ನ್ಯೂಮರೇಟ್ರಲ್ಲಿ ಪವರ್ ಜಾಸ್ತಿ ಇದ್ದರೆ ಅದು ನ್ಯೂಮರೇಟ್ರಿಗೆ ಹೋಗುತ್ತೆ. ಸೊ ಆದ್ದರಿಂದ ಇಲ್ಲಿ 1/a ಅಂತ ಬರ್ಕೊಳ್ಳೋದು. ಯಾಕೆಂದರೆ a ಟು ದಿ ಪವರ್ ಆಫ್ -1 1/a. ಅದು ಮಾಡಿಬಿಟ್ಟು ಆಮೇಲೆ ಬರ್ಕೊಳ್ಳೋದಕ್ಕಿಂತ ಬದಲು ಏನು ಮಾಡೋದು, ಪವರ್ ಎಲ್ಲಿ ಜಾಸ್ತಿ ಇದೆ ಅಂತ ನೋಡೋದು. ಡಿನಾಮಿನೇಟ್ರಲ್ಲಿ ಪವರ್ ಜಾಸ್ತಿ ಇದ್ದರೆ ಫೈನಲ್ ಆನ್ಸರು ಡಿನಾಮಿನೇಟ್ರಲ್ಲಿರುತ್ತೆ, ನ್ಯೂಮರೇಟ್ರಲ್ಲಿ ಪವರ್ ಜಾಸ್ತಿ ಇದ್ದರೆ ಫೈನಲ್ ಆನ್ಸರು, ಫೈನಲ್ ಲೆಟರು ನ್ಯೂಮರೇಟ್ರಿಗೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇದು b ಅಂತ ಬಂತು, ಹೌದಾ. b ಟು ದಿ ಪವರ್ ಆಫ್ 3 - 2 ಅಂದ್ರೇನು, b/1 ಅಂತ ಇರಲಿ. ನೆಕ್ಸ್ಟಲ್ಲಿ ಏನಾಯಿತು, 1/a. ಸೊ ಇದೇನಾಯಿತು, x. ಸೊ ಈಗೇನಿದೆ, ಇದು ಒಂದು ಎಕ್ಸ್ಪ್ರೆಷನ್ನು, ಇನ್ನೊಂದು ಟರ್ಮ್ ಇದೆ, ಡಿವೈಡ್. ಇದೇನಿದು, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಯಾಕೆ ಹೇಳಿ, ಇಲ್ಲಿ 3 ಟರ್ಮ್ ಇದೆ. ಫಸ್ಟ್ ಟರ್ಮಲ್ಲಿ ಸೆಕೆಂಡ್ ಟರ್ಮ್ ಕಳೆದು ಇನ್ನೊಂದನ್ನು ಕೂಡ್ತಾ ಇದ್ದಾರೆ, 3 ಟರ್ಮ್ ಇದೆ. ಡಿವೈಡೆಡ್ ಬೈ ಏನದು, ಒಂದು ಸಿಂಗಲ್ ಟರ್ಮ್. ಸೊ ಇದಕ್ಕೆ ನಾವು ಏನು ಉಪಯೋಗಿಸ್ತೀವಿ ಅಂತಂತಂದರೆ, ಈ ಥರ ಬರ್ಕೊಂಡಾಗ ನೋಡಿ, ಇಲ್ಲಿ ಇಟ್ ಈಸ್ ದಿ ಕಾಮನ್ ಡಿನಾಮಿನೇಟರ್ ಆಫ್ ಆಲ್ ಟರ್ಮ್ಸ್ ಅಂತ ಹೇಳ್ಬಿಟ್ಟು. ಕಾಮನ್ ಡಿನಾಮಿನೇಟರ್ ಅಂದರೆ ಪ್ರತಿಯೊಂದು ಟರ್ಮ್ಗೂ ಇದೇ ಡಿನಾಮಿನೇಟರ್ ಆಗುತ್ತೆ ಅಂತ ನೋಡಿ. ಇಲ್ಲಿ 4x ಬಂದೆ, ಇದು ಇದರೊಳಗೆ ಸ್ವಲ್ಪ ಪ್ರಿಂಟು ಸುಮಾರಾಗಿದೆ. ಎಷ್ಟಿದು, 4x ಟು ದಿ ಪವರ್ ಆಫ್ 4 y ಟು ದಿ ಪವರ್ ಆಫ್ 4. 4x ಟು ದಿ ಪವರ್ ಆಫ್ 4 y ಟು ದಿ ಪವರ್ ಆಫ್ 4 -8x ಕ್ಯೂಬ್ಡ್ y ಟು ದಿ ಪವರ್ ಆಫ್ 4 ಪ್ಲಸ್ 6xy ಕ್ಯೂಬ್. ಇದ್ರ ಕೆಳಗಡೆಗೆ 6xy ಕ್ಯೂಬ್ಡ್. ಅಯ್ಯೋ, ಇದ್ರದ್ದು ಇದೆಲ್ಲೋ ಹೊಟ್ಟೋಗ್ಬಿಟ್ಟಿದೆ ನಂದು. 6xy ಕ್ಯೂಬ್ಡ್ ಡಿವೈಡೆಡ್ ಬೈ ಮೈನಸ್. ಇದರ ಅರ್ಥ ಏನಪ್ಪ ಅಂತಂದರೆ, ಪ್ರತಿಯೊಂದು ಮೇಲಿರೋ ಟರ್ಮ್ಗೂ ಇವನೊಬ್ಬನೇ ಡಿನಾಮಿನೇಟ್ರು, ಊರಿಗೆಲ್ಲ ಇವನೊಬ್ಬನೇ ದಾಸ ಅಂತ, ಗೊತ್ತಾಯ್ತಾ. ಸೊ ಏನು ಬರೆಯೋದು ಇವಾಗ, 4x ಟು ದಿ ಪವರ್ ಆಫ್ 4 y ಟು ದಿ ಪವರ್ ಆಫ್ 4 ಬೈ -2xy. ನೋಡಿ, ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಬರ್ಕೋಬೇಕು. ಇಲ್ಲಿ ಪ್ಲಸ್ ಅಂತ ಬರ್ಕೊಂಡಿರಿ, ಯಾಕಂದರೆ ಇನ್ನೊಂದು ಟರ್ಮ್ ಇದೆಯಲ್ಲ, ಮೇಲ್ಗಡೆ ಯಾರಿದ್ದಾರೆ, -8x ಕ್ಯೂಬ್ಡ್ y ಟು ದಿ ಪವರ್ ಆಫ್ 4 ಬೈ -2xy ಅಂತ, ಗೊತ್ತಾಯ್ತಾ. 3 ಟರ್ಮ್ ಇದೆ, 3 ಟರ್ಮ್ ಕೂಡಿದ್ದಾರೆ, ಅದರಲ್ಲಿ 2ನೇ ಟರ್ಮ್ ಮೈನಸ್ ಅಂತ ಅರ್ಥ. ಇದು ಬರ್ಕೊಂಡಿದ್ದು ಯಾರಿಗೆ ಗೊತ್ತಾಗಲಿಲ್ಲ ಹೇಳಿ,
ಯಾರಿಗೆ ಗೊತ್ತಾಯ್ತಿದೋ? ಇಲ್ಲಿ 3 ಟರ್ಮ್ ಇದೆ ಅಲ್ಲ, ಹೇಳ್ತು ಕೇಳಿ. ಇಲ್ಲಿ ಫಸ್ಟು 3 ಟರ್ಮ್ ಇದೆ ಇಲ್ಲಿ ಮೇಲ್ಗಡೆ ನ್ಯೂಮರೇಟರಲ್ಲಿ, ಹೌದನಮ್ಮ? ಸೊ 3 ಟರ್ಮನ್ನು ಕೂಡಿದೆ ಅಂತ ಲೆಕ್ಕ, ಆಲ್ಜಿಬ್ರಾದಲ್ಲಿ ಹಾಗೆ ಅನ್ಕೋಬೇಕು. ಆದರೆ ಆ ಕೂಡಿರೋದ್ರಲ್ಲಿ ಏನು, ಫಸ್ಟ್ ಟರ್ಮು ಪಾಸಿಟಿವು, ಸೆಕೆಂಡ್ ಟರ್ಮು ನೆಗೆಟಿವು, ಥರ್ಡ್ ಟರ್ಮು ಪಾಸಿಟಿವು. ಸೊ ಈ ಥರ ಬರ್ಕೊಂಡಾಗ ಏನಾಯಿತು, ನ್ಯೂಮರೇಟ್ರು ಡಿನಾಮಿನೇಟ್ರು ಎರಡು ಸೇರಿ ಒಂದು ಫ್ರ್ಯಾಕ್ಷನ್ ಆಗೋಯ್ತು. ಎರಡು ಸೇರಿ ಏನಾಯ್ತು ಹೇಳಿ, ಫ್ರ್ಯಾಕ್ಷನ್ ಆಗೋಯ್ತು. ಮತ್ತು ಎರಡನೇ ಟರ್ಮ್ ಬರ್ದಾಗ್ಲೂ ಫ್ರ್ಯಾಕ್ಷನ್ ಆಯಿತು. ಈ ಸೈನ್ ರೂಲ್ ಇರೋದು ಫ್ರ್ಯಾಕ್ಷನ್ನಿಗೆ. ಸೈನ್ ರೂಲ್ ಇರೋದು ಏನಕ್ಕೆ ಹೇಳಿ, ಫ್ರ್ಯಾಕ್ಷನ್ನಿಗೆ. ಸೊ ಇಲ್ಲಿ ಕೂಡಬೇಕಂತ ತಾನೇ 3 ಟರ್ಮ್ ಕೂಡಬೇಕಲ್ಲ, ಅದಕ್ಕೋಸ್ಕರ ಈ ಪ್ಲಸ್ ಬರ್ಕೊಂಡಿರೋದು. ಗೊತ್ತಾಯ್ತಾ? ಟರ್ಮ್ ಬೈ ಟರ್ಮ್ ಬರ್ಕೊಂಡಾಗ ಆ ಟರ್ಮಿನ ಸೈನ್ ಬರ್ಕೋಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಹಾಂ. ಆಮೇಲೆ ನೆಕ್ಸ್ಟ್ ಟರ್ಮಿಗೆ ಪ್ಲಸ್ ಬರ್ಕೊಂಡು ಮೇಲ್ಗಡೆ ಟರ್ಮ್ ಏನಿದೆ, ಪ್ಲಸ್ ಇದೆ. ಇಲ್ಲಿ ಕೆಳಗಡೆಗೆ ಗೊತ್ತಾಯ್ತಾ ಇವಾಗ? ಸೊ ಈಗ ನೋಡಿ ಕ್ವಿಕ್ಕಾಗಿ, ಈಗ ಪ್ಲಸ್ ಬೈ ಮೈನಸ್ ಮೈನಸ್, 4/2 2, x⁴(4/x) ಅಂದರೆ x³ y⁴(4/y) ಅಂದರೆ y³. ಈಗ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಹಾಕ್ಕೊಂಡಿರೋದು ಬ್ರಾಕೆಟಲ್ಲಿ ಏನು ಬರ್ತಾರೆ ಬರ್ಕೊಳ್ಳೋದು. ಮೈನಸ್ ಬಂದರೆ ಮೈನಸ್ಸು, ಪ್ಲಸ್ ಬಂದರೆ ಪ್ಲಸ್ಸು. ಯಾವಾಗಲೂ ಈ ಥರ ಬ್ರ್ಯಾಕೆಟ್ ಹಾಕ್ಕೊಳ್ಳೋದು ಕಲ್ತ್ಕೋಬೇಕು. ಅವ್ರು ಒಳಗಡೆ ಏನು ಹಾಕ್ತಾರೆ ನೋಡ್ಬಿಟ್ಟು ಅವ್ರು ಬಂದಿದ್ದ ಸೈನ್ನ ಆಮೇಲೆ ಪ್ಲಸ್ಸಿಂದ ಗುಣಿಸ್ಕೋಬೇಕು. ಆವಾಗ ಲೆಕ್ಕ ತಪ್ಪಾಗೋದಿಲ್ಲ. ಅಭ್ಯಾಸ ಆದಮೇಲೆ ಜಡ್ಜ್ಮೆಂಟಲ್ಲಿ ಬರ್ಕೋಬೋದು, ಅಭ್ಯಾಸ ಆಗೋ ತನಕ ಕಲ್ತ್ಕೋಬೇಕು. ಈಗ ನೋಡಿ ಇಲ್ಲಿ ಮೈನಸ್ ಬೈ ಮೈನಸ್ ಏನು ಬರುತ್ತೆ, 8/2 4, x³/x x², y⁴(4/y) y³. ಆಯಿತಾ? ಸೊ ನೆಕ್ಸ್ಟು ಪ್ಲಸ್ ಬರ್ಕೋತೀವಿ. ಬರ್ಕೊಂಬಿಟ್ಟು ಏನು ಮಾಡಬೇಕು, ಹಾಂ, ಪ್ಲಸ್ ಬೈ ಮೈನಸ್ 6/2 x/x ಹೋಯ್ತು. ಅಂದರೆ x/x ಅಂದರೆ 1 ಅಂತ. ಸೊ 1 ಅಂತ ಹಿಂಗೆ ಬರ್ಕೊಳ್ತಾ ಕೂತ್ಕೊಳ್ಳೋದು ವೇಸ್ಟು. ನೆಕ್ಸ್ಟ್ y³/y ಅಂದರೆ ಈಗ ಉತ್ತರ ಬರೆಯೋದು -2x³ y³ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4x² y³. ಹಾಂ, 8x² y⁴(4/xy² ಇದೆಯಾ? ಹಾಂ ಹಾಂ, y² ಅಲ್ಲ ಅದು, y² ಇದೆಯಾ? ಅದು ಬರ್ಕೊಂಡಿರೋದೇ ತಪ್ಪು ಬರ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೋಗುತ್ತೆ, ಯಾವ್ದು ಲೆಕ್ಕ ಬರ್ಕೊಂಡೆ ನಾನು, ಯಾವುದು ಇಲ್ಲಿ y⁴(4) ಇದೆ, ಇಲ್ಲಿ y² ಇದೆ. ಆಯಿತು ಬಿಡು, ಇದನ್ನೇ ಬರ್ಕೊಳ್ಳೋಣ. ಅಲ್ಲಿರೋದೇ ಬರ್ಕೊಂಡ್ರೆ ಅವಾಗ ಏನು ಬರುತ್ತೆ, ಇಲ್ಲೇನು ಬರುತ್ತೆ, ಇಲ್ಲೇನು ಬರುತ್ತೆ, y² ಇದೆ, ಇಲ್ಲಿ 4x² y ಆಯಿತು. ಸರಿನಾ? ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 3y². ಸರಿನಾ? ಇವನು ಕಿತ್ತಾಕಣಮ್ಮ. ಹೋಯ್ತಾ? ಸರಿ ಹೋಯ್ತಾ ಈಗ? ಸರಿ. ಈಗ ಉತ್ತರ ಗೊತ್ತಾಯ್ತಲ್ವ? ಈಗ ಇದು ಉತ್ತರ ಅಂತ ಬಂತು. ಈಗ ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ಕೊಡೋದು. ಏನು ಹೇಳ್ಕೊಡೋದು? ಮೇಲೂ ಟರ್ಮು ಕೆಳಗು, ಸರಿ, ಮೇಲೂ ಎಕ್ಸ್ಪ್ರೆಷನ್ನು ಕೆಳಗಡೆನೂ ಎಕ್ಸ್ಪ್ರೆಷನ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಂದು ಲೆಕ್ಕ. ನೆಕ್ಸ್ಟು ಇದು ಎರಡನೇ ಎಕ್ಸಾಂಪಲ್ಲು, ಅದು ಫಸ್ಟ್ ಎಕ್ಸಾಂಪಲ್ಲು. ಇದೇನಿದು? ಟರ್ಮ್ ಬೈ ಟರ್ಮ್. ಇದು ಎಕ್ಸ್ಪ್ರೆಷನ್ ಬೈ ಟರ್ಮ್. ಈಗ ನೆಕ್ಸ್ಟು ಎಕ್ಸ್ಪ್ರೆಷನ್. ಡಿವೈಡ್ 27x³ ಪ್ಲಸ್ 9x² ಮೈನಸ್ 3x ಮೈನಸ್ 10 ಬೈ 3x ಮೈನಸ್ 2. ಏನಾಯ್ತು ಇವಾಗ? ಒಂದೊಂದು ಟರ್ಮ್ಗಳಿಗೆ, ಒಂದು ಟರ್ಮ್ ಕೆಳಗೆ ಇನ್ನೊಂದು ಬರ್ಕೊಂಡ್ರೆ ಮತ್ತೆ ಎಕ್ಸ್ಪ್ರೆಷನ್ 3x ಮೈನಸ್ 2ನ ಬೇರೆ ಬೇರೆ ಟರ್ಮ್ ಥರ ಬರ್ಕೊಳ್ಳೋಕ್ಕಾಗಲ್ಲ. ಐ ಹ್ಯಾವ್ ಟು ಡಿವೈಡ್ ಎವ್ರಿಥಿಂಗ್ ಬೈ 3x ಮೈನಸ್ 2. ಸೊ ಈ ಥರ ಇದ್ದಾಗ ಏನು ಮಾಡಬೇಕು ಅಂತಂತಂದರೆ, ಇವ್ರಿಗೊಂದು ಮನೆ ಕಟ್ಕೊಡ್ಬೇಕು. ಯಾರಿಗೆ? 27x³ ಪ್ಲಸ್ 9x² ಮೈನಸ್ 3x
-10 ಇವರಿಬ್ಬರನ್ನ ಇವ್ರಿಗೊಂದು ತಲೆ ಮೇಲೆ ರೂಫ್ ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ಗೋಡೆ ಕಟ್ಟಬೇಕು. ಆಮೇಲೆ ಏನು ಮಾಡೋದು, ಈ ಕಡೆ ಬರ್ಕೋಬೇಕು. ಅಂದರೆ ಏನು ಮಾಡ್ತಾ ಇದ್ದೀನಿ ಹೇಳಿ ಇವಾಗ? ಲಾಂಗ್ ಡಿವಿಷನ್. ಏನು ಮಾಡ್ತಾ ಇದ್ದೀವಿ ನಾವೀಗ? ಅಲ್ಲಿ ಅಂಕಿನಲ್ಲಿ ಫಸ್ಟ್ ಅಂಕಿ ಅಂತ ಡಿವಿಸರಲ್ಲಿ ಫಸ್ಟ್ ಅಂಕಿ ಡಿವಿಡೆಂಡಲ್ಲಿ ಅಂತ ಹುಡುಕ್ತಾ ಇದ್ವಿ, ಹೌದಾ? ಹಾಗೆಯೇ ಇಲ್ಲಿ ಏನು ಮಾಡಬೇಕು, ಫಸ್ಟ್ ಅಂಕಿ ಸೆಕೆಂಡ್ ಅಂಕಿ ಅಂತ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಅರೇಂಜ್ ಡಿವಿಡೆಂಡ್ ಆ್ಯಂಡ್ ಡಿವಿಸರ್ ಅಂತ ಬ್ರ್ಯಾಕೆಟ್ಲಿ ಬರ್ಕೊಂಡಿರೋದು. ಇನ್ ಡಿಸೆಂಡಿಂಗ್ ಆರ್ ಅಸೆಂಡಿಂಗ್. ಕೆಲವು ಸತಿ ಅಸೆಂಡಿಂಗ್ ಬೇಕಾಗುತ್ತೆ. ಈಗ ಫಸ್ಟ್ ಬರೀ ಡಿಸೆಂಡಿಂಗ್ ಆರ್ಡರ್ ಅಂತ ಬರ್ಕೊಂಡಿರಿ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ಯಾವುದೋ ಒಂದು ವೇರಿಯೇಬಲ್ ಇದೆ. ಯಾವುದಿದೆ ವೇರಿಯೇಬಲ್ ಇಲ್ಲಿ? ಎಕ್ಸ್ ಅನ್ನೋದು ವೇರಿಯೇಬಲ್. ಏನು ಹೇಳಿ ವೇರಿಯೇಬಲ್ ಅಂದರೆ ಏನು ಹೇಳಿ? ಲೆಟರು. ವೇರಿಯೇಬಲ್ ಅನ್ನೋ ಪದ ನಿಮಗೆ ಹೆದರಿಕೆ ಆದರೆ ಲೆಟರ್ ಅಂತ ಕರ್ಕೊಳ್ಳೋಣ, ಸರಿನಾ? ಲೆಟರ್ ಯಾವುದಿದೆ ಇದರಲ್ಲಿ? ಎಕ್ಸ್ ಇದೆ. ಒಂದೇ ಲೆಟ್ರ್ ಇದರಲ್ಲಿ 2 ಲೆಟ್ರ್ ಇದ್ದರೂ ಪ್ರೊಸೀಜರ್ ಅದೇನೇ ಇರುತ್ತೆ. ಈಗ ಎಕ್ಸ್ ಅನ್ನೋ ಲೆಟರ್ದು ಹೈಯೆಸ್ಟ್ ಪವರ್ ಯಾರು ಇದರಲ್ಲಿ? ಎಕ್ಸ್ ಕ್ಯೂಬು. ಆಮೇಲೆ ಪವರ್ ಯಾರು? ಆಮೇಲೆ ಎಕ್ಸ್, ಆಮೇಲೆ ಎಕ್ಸ್ ಟು ದಿ ಪವರ್ ಆಫ್ 0 ಅಂತ. ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 0. ಆವಾಗ ಕಾನ್ಸ್ಟೆಂಟ್ದು ಟರ್ಮ್ ಇರುತ್ತೆ. ಸೊ ಈ ಥರ ಹೈಯೆಸ್ಟ್ ಪವರ್ ಆಫ್ ಲೆಟರ್ ಟು ಲೋಯೆಸ್ಟ್ ಪವರ್ ಆಫ್ ಲೆಟರ್ ಬರ್ಕೊಳ್ಳೋದಕ್ಕೆ ಏನಂತೀವಿ ನಾವು? ಡಿಸೆಂಡಿಂಗ್ ಆರ್ಡರ್. ಅವರೇ ಕೊಟ್ಬಿಟ್ಟಿದ್ರೆ ಥ್ಯಾಂಕ್ ಯು, ಅವ್ರು ಕೊಡದೆ ಹೋದರೆ ಅದೊಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋದು, ಗೊತ್ತಾಯ್ತಾ? ಅದನ್ನು ಬರ್ಕೊಂಡ್ಮೇಲೆ ಡಿವಿಡೆಂಡೂ ನಾವು ಡಿವಿಸರ್ನೂ ಅದೇ ಥರ ಬರ್ಕೋಬೇಕು. ಡಿವಿಸರಲ್ಲಿ ಹಾಗೆ ಇದೆಯಾ? ಫಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 1 ಇದೆ, ನೆಕ್ಸ್ಟು ಎಕ್ಸ್ ಟು ದಿ ಪವರ್ ಆಫ್ 0. ಆಮೇಲಿಂದ ಯಾವಾಗಲೂ ಹೈಯೆಸ್ಟ್ ಪವರ್ ಟರ್ಮ್ ಡಿವೈಡೆಡ್ ಬೈ ಇದು ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಹೈಯೆಸ್ಟ್ ಪವರ್ ಟರ್ಮ್ ಯಾವುದ್ರದ್ದು? ಆಫ್ ಡಿವಿಡೆಂಡ್. ಕೆಳಗಡೆಗೆ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಯಾವುದು? ಡಿವಿಸರ್. ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಸರ್. ಅದು ಮಾಡಿದಾಗ ನಮಗೆ ಬರೋದು ಟ್ರಯಲ್ ಕೋಶೆಂಟ್ ಅಂತ. ಯಾವುದು? 3 9 27. ಎಕ್ಸ್ ಕ್ಯೂಬಿಂದ ಹೊಡೆದಾಕಿದ್ರೆ ಎಷ್ಟು ಬರುತ್ತೆ ನೋಡಿದ್ರೆ? ಡಿವಿಷನ್ ಯಾಕೆ ಬೇಕು ಅಂತ. ಈಗ ಇಲ್ಲಿ ಟರ್ಮ್ ಬೈ ಟರ್ಮ್ದು ಒಂದು ಕೆಲಸ ಬಂತು. ಇದನ್ನು ಇವಾಗ ನಾವು ಟ್ರಯಲ್ ಕೋಶೆಂಟ್ ಅಂತ ಇಲ್ಲಿ ಬರ್ಕೊಳ್ಳೋದು. ಏನು ಬರ್ಕೊಳ್ಳೋದು? ಟ್ರಯಲ್ ಕೋಶೆಂಟ್ ಅಂತ ಬರ್ಕೊಂಡು ಇದರಿಂದ ಇದನ್ನು ಗುಣಿಸ್ಬೇಕು. ಅಲ್ಲಿ ನಾವು ಬರ್ಕೊಂಡು ಆಮೇಲೆ ಗುಣಿಸ್ತಿರ್ಲಿಲ್ಲ ಎಲ್ಲನೂ ಅಂಕಿಗಳನ್ನ. ಅದೇ ಪ್ರೊಸೀಜರು. ಅಲ್ಲಿ ಅಂಕಿ ಇತ್ತು, ಇಲ್ಲಿ ಅಕ್ಷರ ಇದೆ ಅಷ್ಟೇ. ಅಂಕಿ ಅಕ್ಷರದ ಪ್ರೊಸೀಜರು ಸೇಮ್. ಸೊ ಈಗ 9x² ಇಂಟು 3x - 2 ಅಂದರೆ ಏನು ಬರಬೇಕು ನಿಮಗೆ? ಆಲ್ಜಿಬ್ರಾ ಗುಣಿಸೋಕ್ಕೆ ಬರಬೇಕು, ಮತ್ತು ಇಂಡೆಕ್ಸ್ ಕ್ಲಾಸು, ಗೊತ್ತಾಯ್ತಾ? ಸೊ ಫಸ್ಟ್ ಟರ್ಮು ಯಾವುದು? 9x² ಇಂಟು 3x. ಡಿವೈಡ್ ಮಾಡಿದ್ರಿ, ಅದೇ ಬಂದಿರುತ್ತೆ. 9 3 27. x² ಇಂಟು ಎಕ್ಸು ಎಕ್ಸ್ ಕ್ಯೂಬ್. ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್. 9 2 18. x² ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅಂದರೆ x². ಆಯಿತಾ? ಇದನ್ನು ನಾನು ಏನು ಮಾಡಬೇಕು ಇವಾಗ? ಕಳಿಬೇಕು. ಏನು ಮಾಡ್ಬೇಕು ನಾನು? ಸೊ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನಲ್ಲಿ ಇನ್ನೊಂದು ಆಲ್ಜಿಬ್ರೈಕ್ನ ಎಕ್ಸ್ಪ್ರೆಷನ್ ಕಳೆಯೋದು, ಅದು ಬರಬೇಕು ನಿಮಗೆ. ಹೌ ಟು ಸಬ್ಟ್ರ್ಯಾಕ್ಟ್ ಅಂತೇಳಿ. ಸೊ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಈ ಪ್ಲಸ್ ಇದ್ದವನು ಮೈನಸ್ ಆಗ್ತಾನೆ, ಮೈನಸ್ ಇದ್ದವನು ಗೊತ್ತಾಯ್ತಾ? ಅದು ಪ್ರೊಸೀಜರು. ಅದಾದಮೇಲೆ ಏನು ಮಾಡೋದು? ಯಾವಾಗಲೂ ಆಲ್ಜಿಬ್ರೈಕ್ ಟರ್ಮ್ಸ್ನಲ್ಲಿ ಕಳಿಬೇಕಾದ್ರೆ ಅವ್ರು ಏನು ಟರ್ಮು ಅವ್ರನ್ನ ಹಾಗೆ ಬರ್ಕೋತೀವಿ. ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಮಾತ್ರ ನಾವು ಅರ್ಥಮೆಟಿಕ್ಕಾಗಿ ಸಬ್ಟ್ರಾಕ್ಟ್ ಮಾಡ್ತೀವಿ. 27x³ ಅನ್ನೋದು 27x³ ಅನ್ನೋದು ಸೇಮ್ ಟರ್ಮು. ಯು ಕ್ಯಾನ್ ಆಲ್ವೇಸ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಲೈಕ್ ಟರ್ಮ್ಸ್ ಅಂತ. ಏನು ಹೇಳಿ? ಲೈಕ್ ಟರ್ಮ್ಸ್. ಇದಕ್ಕೆ x³ ಟರ್ಮ್ ಅಂತ ಹೆಸರು, ಇದಕ್ಕೆ x² ಟರ್ಮ್ ಅಂತ ಹೆಸರು, ಇದಕ್ಕೆ x ಟರ್ಮ್ ಅಂತ. ಯು ಕ್ಯಾನ್ ಸಬ್ಟ್ರಾಕ್ಟ್ x³ ಟರ್ಮ್ ಫ್ರಮ್ ಅನದರ್ x³ ಟರ್ಮ್. ಯು ಕ್ಯಾನ್ ಸಬ್ಟ್ರಾಕ್ಟ್ ಒನ್ x² ಟರ್ಮ್ ಫ್ರಮ್ ಅನದರ್ x². ಆ ಥರ. ಸೊ ಇದು ಹೋದ. ಯಾಕೆ ಹೇಳಿ? ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಈಸ್ ಸೇಮ್. 27 - 27 ಅಂತ ಲೆಕ್ಕ. ಈಗ ಇಲ್ಲೇನಾಗಿದೆ? ಇಲ್ಲಿ 9 ಇತ್ತು, -18 ಪ್ಲಸ್ ಆಗ್ಬಿಟ್ಟ. ಆದ್ದರಿಂದ ಏನು ಮಾಡಬೇಕು?
ಹಾಂ, ಅಡಿಷನ್ ಮಾಡಬೇಕು. ಇದು ಯಾವ ಟರ್ಮು? ಎಕ್ಸ್ ಸ್ಕ್ವೇರ್ ಟರ್ಮು. ಆ ಎಕ್ಸ್ ಸ್ಕ್ವೇರ್ ಟರ್ಮನ್ನು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡು ಕೂಡೋದಿದು 18 9. ಈಗ ಮತ್ತೆ ಇವ್ರನ್ನ ಇಳಿಸ್ಕೊಳ್ಳೋದು. ಏನು ಮಾಡೋದು? -3x ಅಂತ. ಈಗ ಇದು ನ್ಯೂ ಡಿವಿಡೆಂಡು. ಏನಿದು? ಹಾಂ. ಈಗ ಮತ್ತೆ ನ್ಯೂ ಡಿವಿಡೆಂಡ್ದು ಹೈಯೆಸ್ಟ್ ಟರ್ಮ್ ಯಾರು? 27 ಎಕ್ಸ್ ಸ್ಕ್ವೇರ್. ಅವ್ರನ್ನ ಏನು ಮಾಡಬೇಕು? ಡಿವಿಸರಿನ ಹೈಯೆಸ್ಟ್ ಟರ್ಮು. ಮತ್ತದು ಡಿವಿಸರಿನ ಹೈಯೆಸ್ಟ್ ಟರ್ಮು. ಯಾಕೆ ಮೊದಲೇನು ಲೆಕ್ಕ ಮಾಡಿದ್ದು, ಈಗ ಎರಡನೇ ಲೆಕ್ಕ ಶುರುವಾಯಿತು. ಏನಾಯ್ತು ಇವಾಗ? ಎರಡನೇ ಲೆಕ್ಕ ಮತ್ತೆ ಡಿವೈಡ್ ಆಗಿ. ಸೊ ಇವಾಗ ಮತ್ತೆ ಎಷ್ಟು ಬಂತು? 9 ಬಂತು. ಸೊ ಈ 9x ಅನ್ನೋದು ಪ್ಲಸ್ ಬಂತಾ ಮೈನಸ್ ಬಂತಾ? ಯಾಕೆ ಹೇಳಿ? ಈ 27 ಪ್ಲಸ್ ಇದೆ, 3x ಪ್ಲಸ್ ಇದೆ. ಕೇರ್ಫುಲ್ಲಾಗಿರಬೇಕು. ಸೊ ಪ್ಲಸ್ ಬಂದರೆ ಇಲ್ಲಿ ಪ್ಲಸ್ ಅಂತ ಬರ್ಕೊಂಡು 9x ಅಂತ. ಈಗೇನಾಯ್ತು ಇವಾಗ? ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್ ಬಂತು. ಏನು ಬಂತೀಗ? ಸೆಕೆಂಡ್ ಟ್ರಯಲ್ ಆಫ್ ದಿ ಕೋಶೆಂಟ್. ಅದರಿಂದನೂ ಇದನ್ನು ಗುಣಿಸ್ಬೇಕು. ಯಾವಾಗಲೂ ಫಸ್ಟ್ ಟರ್ಮಿಂದ ಗುಣಿಸಿದಾಗ ಅದೇ ಬರುತ್ತೆ, ಹೌದಾ? ಎಸ್ ಸರ್ ನೋ? ಯಾಕೆಂದರೆ ಫಸ್ಟ್ ಟರ್ಮಿಂದನೇ ಕೋಶೆಂಟ್ ಕಂಡುಹಿಡಿದಿರೋದು. ಓಕೆ, ನೆಕ್ಸ್ಟ್ ಟರ್ಮಿಗೆ ಕೇರ್ಫುಲ್ ಆಗಿರಬೇಕು. ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ 9 ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0. ಯಾವಾಗಲೂ ಕಾನ್ಸ್ಟೆಂಟ್ ಪಕ್ಕ ಲೆಟರ್ ಪವರ್ 0 ಅಂತ ಓದ್ಕೊಳ್ಬೇಕು. ಆವಾಗ ಇಂಡೆಕ್ಸ್ ಲಾ ಹಾಕಿದ್ದೀರಾ ಅಂತ ಗೊತ್ತಾಯ್ತಾ? ಎಕ್ಸ್ ಇಂಟು 1 ಅಂತ ಬರ್ಬಿಡ್ತಾರೆ ಹುಡುಗರು ಒಂದ್ಸತಿ. ಎಕ್ಸ್ ಇಂಟು 1 ಎಕ್ಸ್ ಬರೆಯೋಕ್ಕೆ ಬದಲು ಎಕ್ಸ್ ಇಂಟು 1 1 ಅಂದ್ಬಿಡೋದು. ಎಕ್ಸ್ ಇಂಟು 2 2 ಅಂತ ಬರೆದ್ಬಿಡೋದು. ಹಿಂಗಾಗ್ಬಿಡುತ್ತೆ. ಕೇರ್ಫುಲ್ಲಾಗಿರ್ಬೇಕು. ಸೊ ಈಗ ಏನು ಮಾಡೋದು? ಮತ್ತೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಇಲ್ಲಿ ಮೈನಸ್ ಆಗ್ತಾನೆ, ಇವನು ಹಾಕ್ತಾರೆ. ಅವ್ರು ಏನು ಹಾಕ್ತಾರೆ ಅದಾದಮೇಲೆ ಕೂಡೋದು, ಕಳೆಯೋದು. ಹಾಂ, ಇವ್ರೇನಾದ್ರು ಇವಾಗ ಈಗ ಮತ್ತೆ ಇಲ್ಲಿ -3 ಪ್ಲಸ್ಸು, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆಯೋದು, ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆಯೋದು. 18ರಲ್ಲಿ 3 ಕಳೆದ್ರೆ ದೊಡ್ಡ ಅಂಕಿ ಸೈನ್ ಏನು? ಆ ಸೈನ್ ಇದಕ್ಕೆ ಹಾಕಬೇಕು. ಸೊ ಕಳಿಬೇಕಾದ್ರೆ ಗೊತ್ತಾಯ್ತಾ? ಒಂದು ಅಂಕಿಗೆ ಪ್ಲಸ್ಸು ಇನ್ನೊಂದು ಅಂಕೆ ಮೈನಸ್ ಇದ್ದರೆ ದೊಡ್ಡ ಅಂಕೆಯಿಂದ ಚಿಕ್ಕ ಅಂಕೆ ಕಳೀಬೇಕು. ದೊಡ್ಡ ಅಂಕಿಗೆ ಏನು ಸೈನ್ ಇರುತ್ತೋ ಆ ಸೈನ್ನ ಹಾಕಬೇಕು. ಯಾವ ಟರ್ಮ್ ಇದು? ಎಕ್ಸ್ ಟರ್ಮು. ನೆಕ್ಸ್ಟ್ ಏನು ಇಳಿಸ್ಕೋಬೇಕು? -10 ಇಳಿಸ್ಕೊಳ್ಳೋದು. ಸೊ ಈಗ ಇದು ನೆಕ್ಸ್ಟ್ ನ್ಯೂ ಡಿವಿಡೆಂಡು. ಏನಾಯ್ತು ಇದು? ನೆಕ್ಸ್ಟ್ ನ್ಯೂ ಡಿವಿಡೆಂಡು. ಇದರಲ್ಲಿ ಹೈಯೆಸ್ಟ್ ಟರ್ಮ್ ಯಾರು? ಡಿವಿಸರ್ದು ಫಸ್ಟ್ ಟರ್ಮ್ ಯಾವಾಗಲೂ ಅವರೇ ಇರ್ತಾರೆ. ಹಾಂ, ಏನಾಯಿತು? ಅಲ್ಲ, ಇದೇನು ಇವ್ರಿಗೆ ಟೆನ್ಷನ್ ಆಯಿತು. 15x/3x ಅಂತ ಬರೆದಿದ್ದಕ್ಕೆ ಏನು ಟೆನ್ಷನ್ ಆಯಿತು? ಅಲ್ಲ, ಇದು 10 ಮೈನಸ್ ಅಲ್ಲ, ಇದು ನ್ಯೂ ಡಿವಿಡೆಂಡ್ ಅಂತ ಬರೆದಿರೋದು ನಾನು. ಹೌದಾಯ್ತಾ? ಒಪ್ಪಪ್ಪ, ಏನೇನೋ ಸೈನೆಲ್ಲ ಹೆದರ್ಕೊಂಬಿಟ್ರಲ್ಲ ಫ್ರೆಂಡು. ಈಗ ಸುಖ ಸಿಗ್ತಾ? ಆಯಿತು. ಈಗ ನೆಕ್ಸ್ಟು 15x ನೋಡಿ, ಪ್ರತಿ ಸಲ ಏನು ಮಾಡ್ತಾಯಿದ್ದೀವಿ ಹೇಳಿ? ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಡೆಂಡ್ ಬೈ ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಸರ್. ಅದು ಓಂ ಮಂತ್ರ ಅಂತ. ಯಾವುದು ನ್ಯೂ ಡಿವಿಡೆಂಡ್ ಅಂತ ಹಾಕ್ಕೋತಾ ಇರೋದು ಮಾಡೋದು. ಈಗ ಎಷ್ಟು ಬಂತು ನೋಡಿ? 3 5 ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ಸಾ ಮೈನಸ್ಸಾ? ಎಷ್ಟು? ಈಗ 5ರಿಂದ ಫಸ್ಟ್ ಅಂಕಿಗೆ ಗುಣಿಸಿದ್ರೆ ಏನು ಬಂತು? 15x ಬಂತು. ಪ್ಲಸ್ ಇಂಟು ಮೈನಸ್ ಬಂತು. 5 ಈಗೇನು ಹಾಕ್ತಾರೆ? ಇಲ್ಲಿ ಮತ್ತೆ ಮೈನಸ್ಸು, ಇಲ್ಲಿ ಸೊ ಹಂಗಾಗಿ ಏನಾಯಿತು? ಏನು ಇಲ್ಲಿ 0 ಬಂತು ಅಂದರೆ ಎಲ್ಲ ಸತಿ 0 ಬರಬೇಕಾಗಿಲ್ಲ. ಒಂದೊಂದು ಸತಿ ಏನೋ ಉಳ್ಕೊಂಬಿಡ್ಬೋದು. ಕೊರೆನೇ ರಿಮೈಂಡರ್ ಅಂತ ಇಡೋದು. ಯಾವಾಗ ಕೊರೆ ಅನ್ನೋದು ತಿಳ್ಕೊಬೇಕು ಆಲ್ಜಿಬ್ರಾದಲ್ಲಿ. ವೆನ್ ಈಸ್ ಇಟ್ ಎ ರಿಮೈಂಡರ್ ಅಂತಂದರೆ, ವೆನ್ ದಿ ನ್ಯೂ ಡಿವಿಡೆಂಡ್ ಹ್ಯಾಸ್ ದಿ ಹೈಯೆಸ್ಟ್ ಲೆಟರ್ ಪವರ್ ಲೆಸ್ ದ್ಯಾನ್ ದಿ ಹೈಯೆಸ್ಟ್ ಲೆಟರ್ ಪವರ್ ಆಫ್ ಡಿವಿಸರ್. ಆವಾಗ ಅದೇನಾಗುತ್ತದು? ರಿಮೈಂಡರ್. ಇನ್ನೊಂದು ಸತಿ ಹೇಳ್ತೀನಿ. ಏನು ಹೇಳ್ತೀರಿ? ಎವ್ರಿ ಟೈಮ್ ದೇರ್ ವಿಲ್ ನಾಟ್ ಬಿ ಎಕ್ಸಾಕ್ಟ್ ಡಿವಿಷನ್. ಎವ್ರಿ ಟೈಮ್ ದೇರ್ ಕೆನಾಟ್ ಬಿ ಎಕ್ಸಾಕ್ಟ್ ಡಿವಿಷನ್. ಬಟ್ ವೆನ್ ಶುಡ್ ಯು ಸ್ಟಾಪ್ ದಿ ಡಿವಿಷನ್ ಅಂತ. ವೆನ್ ಶುಡ್ ಯು ಸ್ಟಾಪ್ ದಿ ಡಿವಿಷನ್?
ಯಾವಾಗ ಸ್ಟಾಪ್ ಮಾಡಿ ಕಡೆಯಲ್ಲಿ ಏನು ಉಳಿತಾರೋ ಅವರು ರಿಮೈಂಡರ್. ಯಾವಾಗ ನಿಲ್ಲಿಸ್ಬೇಕು ಅಂದರೆ ಈ ಕಡೆ ಬರುತ್ತಲ್ಲ ಕಳೆದ ಮೇಲೆ 0 ಬದಲು ಇಲ್ಲಿ ಏನೋ ಒಂದು 3x ಅಂತ ಉಳ್ಕೊಬಿಡ್ತು. ಏನೋ ಮಗ್ಗಿ ಮಾಡಿದಾಗ 3x + 2 ಅಂತ ಉಳ್ಕೊಂಬಿಡ್ತು. ಸೊ ಈಗ 3x + 2 ಉಳ್ಕೊಂಬಿಟ್ರೆ ಏನೋ ಭಾಗಿಸ್ಬೋದು, ಅಥವಾ ಬರೀ ಒಂದು ಕಾನ್ಸ್ಟೆಂಟ್ ಉಳ್ಕೊತು 4 ಅಂತ. ಅವಾಗ ಏನಾಗುತ್ತದು? ಸೊ ರಿಮೈಂಡರ್ ಈಸ್ ದಟ್ ವಿಚ್ ಹ್ಯಾಸ್ ಹೈಯೆಸ್ಟ್ ಪವರ್ ಲೆಸ್ ದ್ಯಾನ್ ದಿ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಸರ್. ಪವರ್ ಆಫ್ ದಿ ಹೈಯೆಸ್ಟ್ ಟರ್ಮ್ ಆಫ್ ದಿ ಡಿವಿಸರ್. ಗೊತ್ತಾಯ್ತಾ? ಡಿವಿಸರ್ಲಿರೋ ಹೈಯೆಸ್ಟ್ ಪವರ್ ಏನಿದೆ ವೇರಿಯಬಲ್ದು, ಅದಕ್ಕಿಂತ ಇದರೊಳಗಡೆ ಲೆಸ್ಸರ್ ಪವರ್ ಬಂದರೆ ಅವಾಗ ಸ್ವಲ್ಪ ಎಲ್ರಿಗೂ ದೊಡ್ಡಕ್ಕೆ ಕಾಣಿಸ್ತಾ ಇದೆ ಅಲ್ಲ? ಇದು ಕಾಣಿಸ್ತಾ ಇದೆ? ಸ್ವಲ್ಪ ದೊಡ್ಡದು ಮಾಡಲ? ಈಗ ಕಾಣಿಸುತ್ತಾ? ಇಸ್ ಇಟ್ ಓಕೆ ನಾವು? ಓಕೆ. ಏನು ಕೊಟ್ಟಿದ್ದಾರೆ? 14x⁴ ಇದು. ನಾ ಇಲ್ಲಿ ಬರೀತೀನಿ. 14x⁴ ಪ್ಲಸ್ 45x³ ಪ್ಲಸ್ 78x² ಪ್ಲಸ್ 45xy³ ಪ್ಲಸ್ 14y⁴ ಅಂತ. ಯಾವುದೋ ಜಾಯಿಂಟ್ ಫ್ಯಾಮಿಲಿ ಇದು, ತುಂಬ ಜನ ಇದ್ದಾರೆ. ಇದ್ಕೊಂಡು ಹೋಗಲಿ ಬಿಡಿ, ಎಲ್ರಿಗೂ ಹಂಚಬೇಕು. ಈಗ ಎಷ್ಟು ಹಂಚಬೇಕಂತೆ? 2x² ಪ್ಲಸ್ 5xy ಪ್ಲಸ್ 7y². ಸರಿನಾ? ಈಗ ನೋಡಿ ಪಾಪ, ನೀವೆಲ್ಲ ಹುಡುಗರು ಅಂದ್ಬಿಟ್ಟು ಅವರೇ ಸುಖ ಮಾಡೋದಕ್ಕೆ ಡಿಸೆಂಡಿಂಗ್ ಆರ್ಡರ್ ಹೇಳಿದ್ದಾರೆ. ಬಟ್ 2 ಟರ್ಮ್ ಇದ್ದಾಗ ಡಿಸೆಂಡಿಂಗ್ ಆರ್ಡರ್ ಹೆಂಗೆ ಅನ್ನೋದನ್ನು ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೋಬೇಕು. ಬೇರೆ ತಲೆಹರಟೆ ಬುಕ್ಸ್ ಇದೆ, ತಲೆಹರಟೆ ಬುಕ್ ಲೆಕ್ಕ ಕೊಟ್ಟಾಗ ನೀವೇ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಇವ್ರು ಪಾಪ ಹುಡುಗರು ಅಂತ ಡೈರೆಕ್ಟಾಗಿ ಹಾಕಿದ್ದಾರೆ. ಎಸ್, 7y² ಅದು ಸರಿ ಇದೆ. ಎಲ್ಲಿದೆ? 2x² ಅದು ನಾನು ನೋಡಿದ್ದೀನಿ ಬಿಡಿ. 2x² ಅದು 2x² ಪ್ಲಸ್ 5x. ಹಾಂ, ನೀವು ಅದರಲ್ಲಿ ನೋಡೋಕೆ ಹೋಗ್ಬೇಡಿ, ಕೆಲಸಕ್ಕೆ ಅದರಲ್ಲೂ ಪ್ರಿಂಟ್ ತಪ್ಪಿರುತ್ತೆ. ನಂದು ಕಿಂಡಲ್ ಕಾಪಿನೇ ಬೇರೆ, ಆ ಕಾಪಿನೇ ಬೇರೆ. ಸಣ್ಣ ಪುಟ್ಟ ಇರುತ್ತೆ ಮಿಸ್ಟೇಕ್ಸು, ಯಾಕೆಂದರೆ ಉತ್ತರ ನೀವು ನೋಡಿದಾಗ ಆವಾಗ ಅದು ಗೊತ್ತಾಗುತ್ತೆ. ಬಟ್ ಎನಿವೇ, ಈಗ 2x² ಪ್ಲಸ್ 5xy ಪ್ಲಸ್ 7y² ಇರಲಿ. ಬಟ್ ಮೋರ್ ಇಂಪಾರ್ಟೆಂಟ್ಲಿ, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ what we mean by arranging in descending order when there are more than one term. When there is more than one term, ಇಲ್ಲಿ ಎಷ್ಟು ಇದೆ? ಮೋರ್ ದೆನ್ 1 ಲೆಟರ್. ಇಲ್ಲಿ ಎಕ್ಸು ಅನ್ನೋದು ಒಂದು ಲೆಟರ್ ಇದೆ, ಆಮೇಲೆ ವೈ ಅನ್ನೋದು ಲೆಟರ್. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಯಾವ ಲೆಟರ್ ಫಸ್ಟ್ ಬರುತ್ತೆ? ಹಾಂ. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಯಾವ ಲೆಟರ್ ಫಸ್ಟ್ ಬರುತ್ತೋ ಅವ್ರದ್ದು ಹೈಯೆಸ್ಟ್ ಪವರಿಂದ ಲೋಯೆಸ್ಟ್ ಪವರಿಗೆ ಡಿಸೆಂಡ್ ಮಾಡಿ, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೆಕ್ಸ್ಟ್ ಬರುತ್ತಲ್ಲ ಟರ್ಮು, ಅವ್ರಿಗೆ ಲೋಯೆಸ್ಟ್ ಪವರಿಂದ ಹೈಯೆಸ್ಟ್ ಪವರ್ ತನಕ ಅರೇಂಜ್ ಮಾಡೋದು. ದಟ್ ಈಸ್ ನೋನ್ ಆ್ಯಸ್ ಅರೇಂಜಿಂಗ್ ಎನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಲೀಡಿಂಗ್ ಆಲ್ಫಾಬೆಟ್ ಅಂತ. ಏನು ಹೇಳಿ? ಲೀಡಿಂಗ್ ಆಲ್ಫಾಬೆಟ್. ಎಕ್ಸು ವೈಯಲ್ಲಿ ಲೀಡಿಂಗ್ ಆಲ್ಫಾಬೆಟ್ ಅಂದರೆ ಫಸ್ಟ್ ಯಾರು ಬರ್ತಾರೆ? ಮಾರ್ಚ್ ಪಾಸ್ಟ್ ಹಾಕಿದ್ರೆ ಎಕ್ಸ್ ಹಿಂದೆ ವೈ, ಅವನು ಲೀಡ್ರು. ಸೊ ಲೀಡ್ ಆಲ್ಫಾಬೆಟ್ದು ಹೈಯೆಸ್ಟ್ ಪವರಿಂದ ಲೋಯೆಸ್ಟ್ ಪವರಿಗೆ ಬರಬೇಕು. ಅದರ ನೆಕ್ಸ್ಟ್ ಆಲ್ಫಾಬೆಟ್ದೇನು? ಲೋಯೆಸ್ಟ್ ಪವರಿಂದ ಹೈಯೆಸ್ಟ್ ಪವರ್ ಬರಬೇಕು. ಆ ಥರ ಅರೇಂಜ್ ಮಾಡೋದಕ್ಕೆ ಅರೇಂಜಿಂಗ್ ದಿ ಎಕ್ಸ್ಪ್ರೆಷನ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ. ಅಸೆಂಡಿಂಗ್ ಆರ್ಡರ್ ಅಂತಂದರೆ ಏನು ಮಾಡ್ತೀವಿ? ಲೀಡ್ ಆಲ್ಫಾಬೆಟ್ದು ಲೋಯೆಸ್ಟ್ ಪವರಿಂದ ಹೈಯೆಸ್ಟ್ ಪವರ್ಗೆ, ಸೆಕೆಂಡ್ ಆಲ್ಫಾಬೆಟ್ದು ಹೈಯೆಸ್ಟ್ ಪವರಿಂದ ಲೋಯೆಸ್ಟ್ ಪವರ್ಗೆ. ಗೊತ್ತಾಯ್ತಾ? ಅದು ದಟ್ ಈಸ್ ಫಸ್ಟ್ ಥಿಂಗ್. ಸೊ ಇಲ್ಲಿ ಇವಾಗ ಹಂಗೆ ಕೊಟ್ಬಿಟ್ಟಿದ್ದಾರೆ. ಡಿವಿಡೆಂಡಲ್ಲಿ ನೋಡಿ, ಇಲ್ಲಿ x⁴ ಎಕ್ಸು ವೈನಲ್ಲಿ ಎಕ್ಸ್ ಹೈಯೆಸ್ಟ್, x4 x³ x² x⁴ ಇದೆ. ಸೆಕೆಂಡ್ ಆಲ್ಫಾಬೆಟ್ ಏನಿದೆ? y⁴ y y² y³ y⁴ ಇದೆ.
ಹಾಗೆ ಡಿವಿಸರಲ್ಲಿ ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಎಕ್ಸ್ ಟು ದಿ ಪವರ್ ಆಫ್ 0, ವೈಗೆ ವೈ ಪವರ್ 0 ವೈ ಸ್ಕ್ವೇರ್. ಅಷ್ಟಾದಮೇಲಿಂದ ಕೆಲಸ ಅದೇ ಕೆಲಸ. ಏನು ಕೆಲಸ? ಬಲಗಡೆ ಗೀಟ್ ಹಾಕ್ಕೊಳ್ಳೋದು, ಗೀಟ್ ಹಾಕ್ಕೊಂಡು ಒಳಗಡೆಗೆ ಕೆಲಸ ಮಾಡೋದು. ಏನು ಕೆಲಸ? ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಡೆಂಡ್ ಬೈ ಹೈಯೆಸ್ಟ್ ಪವರ್ ಆಫ್ ಡಿವಿಸರ್. ಹೈಯೆಸ್ಟ್ ಪವರ್ ಆಫ್ ಡಿವಿಸರ್. ಸೊ ಎಷ್ಟು ಬರುತ್ತಿದೋ? 2 7 ಎಕ್ಸ್ ಸ್ಕ್ವೇರ್ಡ್ ಹಿಂಗೆ ಹಾಕ್ಕೊಳ್ಳೋದು 7. ನೋಡಿ ಇಲ್ಲಿ ಹೆಂಗೆ ಬರ್ದಿದ್ದೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಹೊಟ್ಟೋದ, ಎಕ್ಸ್ ಹಾಗೆ ಉಳಿಸ್ಕೊಂಡೆ, ಪವರ್ ಮಾತ್ರ ಚೇಂಜ್ ಮಾಡಿ ಬರ್ದಿದ್ದೀನಿ. ಆ ಥರ ಬರ್ಕೊಳ್ಳೋದು. ಸೊ ಇಲ್ಲಿ ಪ್ಲಸ್ಸಾ ಮೈನಸ್ಸಾ? ನಿಮಗೆ ಸುಖ ಆಗಲಿ ಅಂತ ಎಲ್ಲ ಪ್ಲಸ್ ಕೊಟ್ಬಿಟ್ಟಿದ್ದಾರೆ, ಕಣ್ಣು ಮುಚ್ಕೊಂಡು ಬರಿತಾ ಇರ್ಬೋದು ಇವಾಗ. ಬಟ್ ಸೈನ್ ಕಡೆ ಕೇರ್ಫುಲ್ ಆಗಿರಬೇಕು. ಈಗೇನು ಮಾಡ್ಬೇಕು ನಾವು? ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಏನಿರುತ್ತೆ? ಸೇಮ್ ಬರುತ್ತೆ ಅದು. ಸೆಕೆಂಡ್ ಟರ್ಮ್ ಯಾವಾಗಲೂ ಸೈನು ಫಸ್ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 5 35 ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್, ವೈ ಇಲ್ಲ ಹಾಗೆ ವೈ ಇದೆ ಅಂತ ಆಯಿತು. ಹೌದಾ? ಎಸ್ ಸರ್ ನೋ? ವೆರಿ ಗುಡ್ ಸರ್. ಈಗ ಮೈನಸ್ಸು, ಆಮೇಲೆ ಸುಮ್ಮನೆ ಮೈನಸ್ ಬರ್ದ್ಮೇಲೆ ಪ್ಲಸ್ ಅಲ್ಲ, 2 ಪ್ಲಸ್ ಇದ್ದಾಗ 2 ಮೈನಸ್ ಆದರು. 1 ಮೈನಸ್ 1 ಪ್ಲಸ್ ಮಾಡಬಾರ್ದು. ಸತ್ತ. ಯಾಕೇಳಿ 14 14 ಹೋದ್ರೆ ಬೇಡ ನಮಗೆ. ಈಗ 45 35 ಕಳಿಬೇಕು. ಯಾಕೆ ಹೇಳಿ? 1 ಪ್ಲಸ್ಸು ಇನ್ನೊಂದು ಎಲ್ಲಿಮ್ಮ? 7 5 35 ಏನಾಗಿದೆ ಇಲ್ಲಿ? ಹಾಂ, ಓ ಇನ್ನೊಂದು ಬರ್ದಿಲ್ವಲ್ಲ ನಾನು. ಶಿಶು 7 7 49 ಎಕ್ಸ್ ಸ್ಕ್ವೇರ್ಡ್. ನೋಡಿದ್ರಾ ಏನು ಎಷ್ಟು ಜಾಣ್ರಿದಿರಲ್ಲಪ್ಪ. ಇವ್ರನ್ನೂ ಮೈನಸ್ ಹಾಕ್ಬೇಕಲ್ಲ ನಾನು. ನೋಡಿದ್ರಾ ನಾನು ಹೆಂಗೆ ಕಲ್ತ್ಕೋತೀನಿ ನಿಮ್ಮಿಂದ ಲೆಕ್ಕನ. ಈಗ ನೆಕ್ಸ್ಟ್ ಏನು? ಈಗ ಟರ್ಮ್ಸ್ ಸೇಮ್ ಟರ್ಮು. ಇದು ಎಕ್ಸ್ ಕ್ಯೂಬ್ಡ್ ವೈ ಟರ್ಮ್ ಅಂತ, ಇದು ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್ ಟರ್ಮ್ ಅಂತ. ಟರ್ಮ್ಗೂ ಹೆಸರು ತಿಳ್ಕೊಬೇಕು ನಾವು. ಏನಿದು ಈ ಟರ್ಮ್? ಏನು ಹೇಳಿ? ಇದು ಎಕ್ಸ್ ಕ್ಯೂಬ್ ವೈ ಟರ್ಮ್. ಸೊ ಎಕ್ಸ್ ಕ್ಯೂಬ್ ವೈಯಿಂದ ಎಕ್ಸ್ ಕ್ಯೂಬ್ ವೈ ಟರ್ಮ್ನ ಕಳಿಬೋದು ಯಾವಾಗಲೂ. ಸೊ 45 35 ಹೋದರೆ ಪ್ಲಸ್ಸಾ ಮೈನಸ್ಸಾ? ಎಕ್ಸ್ ಕ್ಯೂಬ್ಡ್ ವೈ. ಆಮೇಲೆ 78 49 ಹೋಗ್ಬೇಕು. ಇವಾಗ 18 9 ಹೋದರೆ 9, 6 4 ಹೋದರೆ ಸರಿನಾ? ಪ್ಲಸ್ಸಾ ಮೈನಸ್ಸಾ? ಯಾವ ಟರ್ಮ್ ಇವರು? ಆಮೇಲೆ ಏನು ಮಾಡಬೇಕು? ಇವ್ರನ್ನ ಕರ್ಕೊಂಬರ್ಬೇಕು. ಯಾರನ್ನ? 45 ಕ್ಯೂಬ್. ಅವ್ರನ್ನೂ ಕರ್ಕೊಂಬರೋದು ಬೇಡ, ಸಾಕು. ಒಬ್ಬರನ್ನ ಇಟ್ಕೊಂಡು ನೋಡೋಣ, ಬೇಕು ಅಂದರೆ ತಗೊಳ್ಳೋದು. ಆಯಿತಾ? ಈಗೇನು ಮಾಡೋದು? ಮತ್ತೆ ಹೈಯೆಸ್ಟ್ ಪವರ್ ಟರ್ಮ್ ಯಾರು? ಹೈಯೆಸ್ಟ್ ಪವರ್ ಟರ್ಮ್ ಯಾರು? ಹಾಂ, ಅವ್ರು ಏನಿದಾರೋ ಅಷ್ಟು ಬರ್ಕೊಳ್ಳೋದು. ಎಕ್ಸ್ ಪವರ್ 4 ಆದಮೇಲೆ ಎಕ್ಸ್ ಕ್ಯೂಬ್ ಬಂದರು, ಅವ್ರ ಪಕ್ಕ ಇನ್ನೊಬ್ಬ ಟರ್ಮ್ ಇದ್ದರೆ ಇದ್ಕೊಂಡು ಹೋಗಲಿ. ಎಕ್ಸ್ ಕ್ಯೂಬ್ಡ್ ವೈ. ಇವ್ರ ಹೈಯೆಸ್ಟ್ ಟರ್ಮ್ ಯಾವಾಗಲೂ ಇವರೇನೆ. ಯಾರವರು? ಸೊ ಏನಾಯ್ತು ಇವಾಗ? 2 5 ಎಕ್ಸು ಏನು ಬಂತು? ಪ್ಲಸ್ಸಾ ಮೈನಸ್ಸಾ? 5xy ಅಂತ ಬಂತು. ಆಮೇಲೆ ಏನು ಮಾಡೋದು? ಮತ್ತೆ ಅವ್ರನ್ನ ಗುಣಿಸ್ಬಿಡೋದು. ಫಸ್ಟು 10x³ ಸೇಮ್ ಆಗೋಯ್ತು. ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು. 5 5 25 xy ಇಂಟು xy ಅಂದರೆ x ಸ್ಕ್ವೇರ್ಡ್ y ಸ್ಕ್ವೇರ್ಡ್ ಆಯಿತು. ಮತ್ತು ಪ್ಲಸ್ ಇಂಟು ಪ್ಲಸ್ 35. ಎಕ್ಸ್ ಇಲ್ಲ, y ಇಂಟು y ಸ್ಕ್ವೇರ್ಡ್ ಅಂದರೆ ಡಿವಿಷನ್ ಹೆಂಗೆ ಬರ್ಕೋಬೇಕು ನೋಡಿ ಇಲ್ಲಿ. ಫಸ್ಟ್ ಯಾವ ಟರ್ಮ್ ಬರ್ಕೋಬೇಕು? ಹೈಯೆಸ್ಟ್ ಪವರು. ನೆಕ್ಸ್ಟ್ ಏನು ಬರ್ಕೋಬೇಕು? ಪ್ಲಸ್ಸಾ ಮೈನಸ್ಸಾ? 2x. ಆಮೇಲೆ ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್ ಆಫ್ ಡಿವಿಸರ್. ಅಸೆಂಡಿಂಗ್ ಆರ್ಡರ್ ಆಫ್ ಡಿವಿಸರ್ ಇದನ್ನು ಈ ಸೈಡಲ್ಲಿ ಬರ್ತೀನಿ, ಯಾಕಂದರೆ ಆಮೇಲೆ ಪ್ಲಸ್ ಬರೆಯಬೇಕು. ಎಸ್, ಯಾವಾಗ್ಲೂ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡ್ರಲ್ಲೇ ಬರ್ಕೋಬೇಕು. ಸಾರಿ, ಅಸೆಂಡಿಂಗ್ ಅಂತ ಹೇಳ್ಬಿಟ್ಟೆ ತಪ್ಪು. ಡಿಸೆಂಡಿಂಗ್ ಆರ್ಡ್ರಲ್ಲೇ ಬರ್ಕೋಬೇಕು ಯಾವಾಗಲೂ. ಗೊತ್ತಾಯ್ತಾ? ಇವ್ರೇನು ಮಾಡಿದ್ದಾರೆ?
ಇದು ನೋ ಆರ್ಡರು, ಡಿವೈಡೆಡ್ ಬೈ ಅನ್ನೋದಕ್ಕೆ ಆರ್ಡ್ರೇ ಇಲ್ಲ ಅಲ್ಲಿ, ಸರಿನಾ? ಇದರಲ್ಲಿ ಅಂದರೆ ಕ್ಲೀನಾಗಿ ಡಿಸೆಂಡಿಂಗ್ ಆರ್ಡ್ರಲ್ಲೇ ಇದೆ. ಸೊ ಡಿಸೆಂಡಿಂಗ್ ಆರ್ಡರ್ ಅದು, ನಾನು ಅದೆಲ್ಲೋ ಬರೆಯೋಕ್ಕೆ ಹೋಗ್ಬಿಟ್ಟು ಅಸೆಂಡಿಂಗ್ ಅಂತ ಬರೆದೆ. ಡಿಸೆಂಡಿಂಗ್ ಆರ್ಡರ್ ಆಫ್ ಡಿವಿಸರ್ ಯಾವಾಗಲೂ ಅದು ಭಾಳ ಇಂಪಾರ್ಟೆಂಟು. ಡಿವಿಡೆಂಡು ಡಿವಿಸರು ಒಂದು ಆರ್ಡ್ರಲ್ಲಿ ಇಟ್ಕೋಬೇಕು. ಒಂದು ಅಂಕಿ ಬರ್ದಂಗೆ ಅದು ಹೈಯೆಸ್ಟ್ ಪವರ್ ಟರ್ಮ್ ಎಲ್ಲ ಬರ್ದಂಗೆ, ಅದ್ರ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಆ ಪ್ಲೇಸ್ ವ್ಯಾಲ್ಯೂ ಥರ ಅದು. ಅಂಕಿನಲ್ಲಿ ಪ್ಲೇಸ್ ವ್ಯಾಲ್ಯೂ ಹೇಳಲ್ವ, 2498 ಅಂದರೆ 8ಕ್ಕೆ ಒಂದೇ ಪ್ಲೇಸ್ ವ್ಯಾಲ್ಯೂ, 9 ಅಂದರೆ 90, 4 ಅಂದರೆ 400, 2 ಅಂದರೆ 2000, ಅದು ಪ್ಲೇಸ್ ವ್ಯಾಲ್ಯೂ ಅದು. ಹಾಗೆ ಅದು, ಅದಕ್ಕೋಸ್ಕರ ಆ ಟರ್ಮ್ನ ಅದೇ ಥರ ಬರ್ಕೋಬೇಕು. ಈಗೇನು ಮಾಡೋದು? ಗೀಟು ಪಕ್ಕದಲ್ಲಿ ನೋಟು. ಹೈಯೆಸ್ಟ್ ಪವರ್ ಯಾರು? 30x⁴ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಆಫ್ ಡಿವಿಸರು. ಸೊ ಏನು ಬರುತ್ತೆ? 10, ಹೌದಾ? 10x² ಬರ್ಕೊಂಡು ಅದರಿಂದ ಗುಣಿಸೋದು. ಈಗ ನಾ ಪ್ರತಿ ಸಲ ಬರ್ಕೊಂಡು ಹೋಗೋದಿಲ್ಲ. 30x⁴ ಪ್ಲಸ್ ಎಷ್ಟು? 20x³ ಮೈನಸ್ 40x². ಸೊ ಏನಾಗುತ್ತೆ ಇವಾಗ? ಪ್ಲಸ್ಸು ಮೈನಸ್ಸು, ಮೈನಸ್ ಮೈನಸ್ ಆಮೇಲೆ ಪ್ಲಸ್. ಸೊ ಎಷ್ಟು ಕ್ವಿಕ್ಕಾಗಿ ಮಾಡಿದ್ರೆ ಹೋಯಿತು. ಇಲ್ಲಿ ಮೈನಸ್ ಇದೆ, 20 11 ಅಂದರೆ 9, 20ಕ್ಕೆ ದೊಡ್ಡ ಅಂಕೆ. ಸೊ ಮೈನಸ್ ಹಾಕಿ. ಯಾವ ಟರ್ಮ್ ಇದು? x³ ಟರ್ಮು. ಇಲ್ಲಿ ಪ್ಲಸ್ ಆಯಿತು, 82 42, 2 8 4 4, ಮತ್ತು ದೊಡ್ಡ ಅಂಕಿಗೆ ಮೈನಸ್ಸು, ಮೈನಸ್ x². ನೆಕ್ಸ್ಟ್ ಈ ಟರ್ಮ್ ಇಳಿಸ್ಕೊಳ್ಳೋದು ಏನು? ಮೈನಸ್ 5x ಇಳಿಸ್ಕೊಳ್ಳೋದು. ಈಗ ದೊಡ್ಡ ಅಂಕಿ ಯಾರು ನೋಡಿ? ಸೈನ್ ಇಂಪಾರ್ಟೆಂಟು. ದೊಡ್ಡ ಅಂಕಿ ಯಾರು? ಮೈನಸ್ 9x³. ಇವ್ರು ಯಾರು ದೊಡ್ಡ ಅಂಕಿ? ಸೊ ಇವಾಗ ಏನಾಯಿತು? ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್. 9 ಅಂದರೆ 3, x² ಹೋದರೆ ಏನಾಯಿತು? ಸೊ ಈಗ ನೆಕ್ಸ್ಟ್ ಏನು ಬರ್ಕೋಬೇಕು? ಇಲ್ಲಿ ಮೈನಸ್ ಗುಣಿಸ್ಬೇಕಾದ್ರೆ ಯಾತ್ರಿಂದ ಗುಣಿಸ್ಬೇಕು? ಬರೀ 3x ಮೈನಸ್ 3x ಇಂದನೋ? ಅದು ಇಂಪಾರ್ಟೆಂಟ್. ಓಕೆ, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, 3 3 9 x³ ಮೈನಸ್ ಇಂಟು ಪ್ಲಸ್ ಮೈನಸ್, 3 2 6 6 x², ಮೈನಸ್ ಇಂಟು ಮೈನಸ್ ಪ್ಲಸ್, 3 4 12x. ಗೊತ್ತಾಯ್ತಾ? ಈಗ ಮತ್ತೇನು ಮಾಡೋದು? ಸೈನ್ ಚೇಂಜು, ಪ್ಲಸ್ಸು ಪ್ಲಸ್ಸು ಮೈನಸ್. ಆಮೇಲೆ ಏನು ಮಾಡೋದು? ಇವರು ದೊಡ್ಡವ್ರು ಕ್ಯಾನ್ಸಲ್ ಆದರು, ಇವರು 42 ಆದರೆ 36 ಮೈನಸ್ 36 x². ಯಾಕೆ ಮೈನಸ್ ಹಾಕ್ದೆ ಹೇಳಿ? ದೊಡ್ಡ ಅಂಕಿಗೆ ಮೈನಸ್ಸು. ಇಲ್ಲಿ ಪ್ಲಸ್ 12 ಮೈನಸ್ 5 ಅಂದರೆ ಕಳೆದ್ರೆ 7 ಬಂತು ಪ್ಲಸ್. ಯಾಕೆ? 12ಕ್ಕೆ ಅಲ್ಲ, ಸಾರಿ, ಅಯ್ಯಯ್ಯೋ ತಪ್ಪು ಮಾಡಿಬಿಟ್ಟೆ. ಅಲ್ಲ ತಪ್ಪು ಮಾಡಿಬಿಟ್ನಲ್ಲ. 2 ಮೈನಸ್ ಇದ್ದರೆ ಏನು ಮಾಡಬೇಕು? ಸೇಮ್ ಸೈನ್ ಇದ್ದರೆ ಕೂಡಬೇಕು. ಏನು ಸೈನ್ ಇರುತ್ತೋ ಅದನ್ನು ಹಾಕಬೇಕು. 12 5 17 ಮೈನಸ್ 17x ಆಯಿತು. ಮತ್ತೆ ಯಾರು ಇಳಿಸ್ಕೋಬೇಕು? +3 ಇಳಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಯಾರು ಹೈಯೆಸ್ಟ್ ಟರ್ಮು? ಮೈನಸ್ 36x² ಡಿವೈಡೆಡ್ ಬೈ 3x². ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್, 3 12 36, x² ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಬಂತು? ಸೊ ಮೈನಸ್ 12ಇಂದ ಮತ್ತೆ ಗುಣಿಸ್ಬೇಕು. ಇದ್ರನ್ನ ಗುಣಿಸಿದ್ರೆ ಎಷ್ಟು? 36x². ಆಮೇಲೆ ಮೈನಸ್ 12 24 ಮೈನಸ್ 24x, ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್, 12 4 ಯಾರೋ 34 ಮಾಡ್ತಾಯಿದ್ರಲ್ಲ ಫ್ರೆಂಡು. 12 4 48. ಈಗೇನು ಮಾಡಬೇಕು? ಮತ್ತೆ ಕಳಿಬೇಕು ಅಂತಂದರೆ ಪ್ಲಸ್ ಪ್ಲಸ್ ಮೈನಸ್, ಆಮೇಲೆ ಕೂಡೋದೋ ಕಳೆಯೋದೋ ಏನಾಗುತ್ತೋ ಅದು. ಹೌದಾ? ಇವ್ರೇನಾಯ್ತು ನೋಡಿ, ಇಲ್ಲಿ ಪ್ಲಸ್ ಇದೆ 24, ಇವರು 17, 24ರಲ್ಲಿ 17 ಹೋದರೆ 7, ಪ್ಲಸ್ ಹಾಕ್ಬೇಕೋ ಮೈನಸ್ ಹಾಕ್ಬೇಕೋ? 7x ಆಯಿತು. ಆಮೇಲೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. 48ರಲ್ಲಿ 3 ಹೋದರೆ 45 ಮೈನಸ್ ಆಯಿತಾ? ಈಗ ನೋಡಿ ಇಲ್ಲಿ ಪವರ್ ಆಫ್ x ಇನ್ ದಿ ಡಿವಿಡೆಂಡ್, x⁴ ಹೈಯೆಸ್ಟ್ ಪವರ್ ಎಷ್ಟಿದೆ? x⁴ 1. ಇಲ್ಲಿ ಎಷ್ಟಿದ್ದಾರೆ? x² ಇದ್ದಾರೆ.
ಸೊ ಯಾವಾಗ ಡಿವಿಡೆಂಡಲ್ಲಿ ಪವರ್ ಆಫ್ ಲೆಟರ್ ಈಸ್ ಲೆಸ್ ದ್ಯಾನ್ ಹೈಯೆಸ್ಟ್ ಪವರ್ ಆಫ್ ಲೆಟರ್ ಇನ್ ದಿ ಡಿವಿಸರ್, ಆವಾಗ ನಿಲ್ಲಿಸ್ಬೇಕು. ಅವರು ರಿಮೈಂಡರ್. ಯಾರಿವರು? ಬಿಕಾಸ್ ಯಾಕೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ನ್ಯೂ ಡಿವಿಡೆಂಡ್, ಇದು ನ್ಯೂ ಡಿವಿಡೆಂಡ್ ತಾನೆ ಎಲ್ಲ ಬರೋದು, ಈಸ್ ಲೆಸ್ ದ್ಯಾನ್ ಯಾವುದು? ಲೆಸ್ ದ್ಯಾನ್ ಯಾರು? ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಡಿವಿಸನ್. ಹೌದಾ? ಗೊತ್ತಾಯ್ತಲ್ಲ ಇವಾಗ? ಸೊ ಎಕ್ಸಾಕ್ಟ್ ಡಿವಿಷನ್ನು ಅಥವಾ ಡಿವಿಷನ್ ಅಲ್ಲಿ ಹೆಂಗೆ ನಿಲ್ಲಿಸ್ತೀವಿ? ರಿಮೈಂಡರು ಈಸ್ ಲೆಸ್ ದ್ಯಾನ್ ದಿ ಡಿವಿಸರ್ಗೆ ಅಂಕಿನಲ್ಲಿ ಮಾಡಿದಾಗ ಇಂಟಿಜರ್ ಡಿವಿಷನ್, ಡೆಸಿಮಲ್ ಆಮೇಲೆ. ಹಾಗೇನೇ ಆಲ್ಜಿಬ್ರಾದಲ್ಲಿ ಡಿವಿಷನ್ ಯಾವಾಗ ನಿಲ್ಲಿಸ್ತೀವಿ? ವೆನ್ ದಿ ಡಿನಾಮಿನೇಟರ್ ಹ್ಯಾಸ್ ಹೈಯರ್ ಪವರ್ ದ್ಯಾನ್ ದಿ ನ್ಯೂಮರೇಟರ್. ಡಿವಿಡೆಂಡ್ ಯಾವಾಗಲೂ ನ್ಯೂಮರೇಟ್ರಲ್ಲಿರುತ್ತೆ, ಡಿವಿಸರು ಡಿನಾಮಿನೇಟ್ರಲ್ಲಿರುತ್ತೆ. ಸೊ ಡಿವಿಷನ್ ಯಾವಾಗ ನಿಲ್ಲಿಸ್ತೀವಿ ನಾವು? ದಿ ಡಿನಾಮಿನೇಟರ್ ಪವರ್ ಈಸ್ ಮೋರ್ ದ್ಯಾನ್ ದಿ ನ್ಯೂಮರೇಟರ್ ಪವರ್. ಸೊ ಅದಕ್ಕೋಸ್ಕರ ಇದು ಮಾಡಿ. ಗೊತ್ತಾಯ್ತಾ ಈಗ?